ಸ್ನೇಹಿತರೆ, ಈ ಸೋಲುಗಳಿಗೆ ಅಂಜದಿರಿ. ನಾನು ಸತತವಾಗಿ 3ನೇ ದಿನ ಮಾತನಾಡ್ತಾ ಇದ್ದೇನೆ. ಓಕೆ. ಎಸ್ ಸ್ನೇಹಿತರೆ, ಸೋಲುಗಳಿಗೆ ಅಂಜದಿರಿ. ಇಂಗ್ಲಿಷ್ನಲ್ಲಿ ನಾವು ಫಿಯರ್ ನಾಟ್ ಫೇಲ್ಯೂರ್ಸ್ ಅಂತ ಕರಿತಾ ಇದ್ದೇವೆ. ಮೇ 24ನೇ ತಾರೀಕು ಭಾನುವಾರ ಬೆಳಿಗ್ಗೆ 10 ಗಂಟೆಯಿಂದ 1:30ವರೆಗೆ ಈ ಒಂದು ಶಿಬಿರವನ್ನ ನಾವು ಮಾಡ್ತಾ ಇದ್ದೇವೆ. ಈ ಸೋಲುಗಳಿಗೆ ಅಂಜದಿರಿ ಅನ್ನುವಂತಹ ಒಂದು ವಿಷಯ ನನಗೆ ತುಂಬಾ ಪ್ರಿಯವಾದ ವಿಷಯ. ಇದರ ಹಿಂದೆ ಒಂದು ಇತಿಹಾಸನೇ ಇದೆ. ಸೊ ನಾನೊಬ್ರು ಡಾಕ್ಟರ್ ದೇವದಾಸ್ ಅಂತ ಭೇಟಿ ಮಾಡಿದೆ. ಅವರೊಂದು ಸಲಹೆ ಕೊಟ್ಟರು. ಸಲಹೆ ಆದ್ಮೇಲೆ ಟಿವಿನಲ್ಲಿ ಶೋ ಮಾಡಿದೆ. ಟಿವಿ ಶೋ ತುಂಬಾ ಹಿಟ್ ಆಯ್ತು. ಹಿಟ್ ಆದ್ಮೇಲೆ ಒಂದು ವಿಡಿಯೋ ಮಾಡಿದೆ. ಆಮೇಲೆ ಒಂದು ಪುಸ್ತಕವನ್ನ ಬರೆದೆ. ಆ ಪುಸ್ತಕವೂ ಕೂಡ ಈಗಾಗ್ಲೇ 12 ಎಡಿಷನ್ ಅನ್ನ ಮಾಡಿದೆ. ಹೀಗೆ ಇದರ ಒಂದು ಸ್ಟೋರಿಯನ್ನ ಕೂಡ ಒಂದು ರೋಮಾಂಚಕವಾಗಿ ಇದೆ ಅನ್ನೋದನ್ನ ತಿಳಿಸ್ತೇನೆ. ಯಾಕೆ ಈ ವಿಷಯದಲ್ಲೇ ಒಂದು ಶಿಬಿರವನ್ನ ಮಾಡಬಾರದು ಅಂತ ಈ ಮೇ 24 ಭಾನುವಾರ ಬೆಳಿಗ್ಗೆ ನಾವು ಮಾಡ್ತಾ ಇದ್ದೇವೆ. ಇವತ್ತು ನೀವಿರೋದು ಮೇ 21ನೇ ತಾರೀಕು ರಾತ್ರಿ 8 ಗಂಟೆಯಲ್ಲಿ ನನ್ನ ಜೊತೆ ಈ ಒಂದು ಕಾರ್ಯಕ್ರಮದ ಪರಿಚಯ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದೀರಿ. ಸೋಲುಗಳಿಂದ ಗೆಲುವಿನೆಡೆಗೆ ಅಂತ ನಾನು ಒಂದು ವಿಡಿಯೋ ಮಾಡಿದ್ದು, ಅದರ ಒಂದು ಮುಖಪುಟ ಚಿತ್ರವನ್ನ ತಮಗೆ ತೋರಿಸ್ತಾ ಇದ್ದೇನೆ. ಅದಾದ್ಮೇಲೆ ಟಿವಿ ಶೋ ಮಾಡಿದೆ. ಟಿವಿ ಶೋ ಆದ್ಮೇಲೆ ಒಳ್ಳೆ ರೆಸ್ಪಾನ್ಸ್ ಇಂದ ಈ ಪುಸ್ತಕ ಬರೆದೆ. ಈ ಪುಸ್ತಕದಿಂದಾಗಿ ಒಂದು ನನಗೆ ಹೆಸರು ತಂದು ಕೊಟ್ಟಿದೆ. ಎರಡನೇದು, ನಾನು ಈ ಒಂದು ಬದುಕಿನಲ್ಲಿ ಒಂದು ಸಾರ್ಥಕತೆಯ ಮನೋಭಾವವನ್ನು ನೀಡಿದೆ. ಯಾಕೆಂದ್ರೆ ಸುಮಾರು 300ಕ್ಕೂ ಹೆಚ್ಚು ಜನ ಸರ್, we were under the suicidal tendency, now we have come out from the suicidal tendency ಅಂತ ಹೇಳಿದ್ದಾರೆ. ಅದು ನನಗೆ ತುಂಬಾ ಸಂತೋಷವನ್ನ, ತೃಪ್ತಿಯನ್ನ ನೀಡಿದೆ. ಈ ಪುಸ್ತಕ ಇಷ್ಟೊಂದು ಜನಪ್ರಿಯತೆ ಬರ್ತಾ ಇರೋದನ್ನ ನೋಡಿ ಸಪ್ನಾ ಬುಕ್ ಹೌಸ್ನ MD ನಿತಿನ್ ಶಾ ಹೇಳಿದ್ರು, ಯಾಕೆ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿಸ್ಬಾರ್ದು ಅಂತ. ಸೊ ಅದು ಆಗಿ ಹೋಯ್ತು. ಪ್ರೊಫೆಸರ್ ನಂಜುಂಡಶಾಸ್ತ್ರಿ ಅಂತ ಇವರು ನನ್ನ ಈ ಒಂದು ಪುಸ್ತಕವನ್ನ ಇಂಗ್ಲಿಷ್ಗೆ ತರ್ಜುಮೆ ಮಾಡಿದ್ರು. ತುಂಬಾ ಉತ್ತಮವಾದ ಒಂದು ಆಂಗ್ಲ ಭಾಷೆಯನ್ನ ಪ್ರೊಫೆಸರ್ ನಂಜುಂಡಶಾಸ್ತ್ರಿ ಅವರು ಈ ಪುಸ್ತಕದಲ್ಲಿ ಬಳಸಿದ್ದಾರೆ. ಸ್ನೇಹಿತರೆ, ಈ ಪುಸ್ತಕಗಳು ನಿಮ್ಗೆಲ್ಲ ಲಭ್ಯ ಆಗ್ಬೇಕು ಅಂದ್ರೆ ಸಪ್ನಾ ಬುಕ್ ಹೌಸ್ಗೆ ಹೋದ್ರೆ ಸಿಗ್ತದೆ, ಇಲ್ಲ sapnaonline.com ನಲ್ಲಿ ಆನ್ಲೈನ್ ಕೂಡ ಬುಕ್ ಮಾಡಬಹುದು. ಸ್ನೇಹಿತರೆ, ಸಿದ್ದಯ್ಯ ಪುರಾಣಿಕರ್ ಅವರ ಈ ಕವನ ನನಗೆ ತುಂಬಾ ಪ್ರಿಯವಾದದ್ದು. ಕೇದಗೆಯ ಚಂದನದ ಗಂಧವನ್ನು ಬಯಸುವಡೆ ಸರ್ಪಗಳ ವಿಷದಂತ ಕಂಜಬೇಡ, ಸಾಗರದ ಸಿಂಪುಗಳ ಮುತ್ತುಗಳ ಬಯಸುವಡೆ ಘೋರ ಪ್ರಾಣಿಗಳಿಗೆ ಅಂಜಬೇಡ, ಜೇಂಗೊಡದ ಜೇನಿನ ಆಸ್ವಾದ ಬಯಸುವಡೆ ಜೇನು ಹುಳುಗಳ ಕಡಿತ ಕಂಜಬೇಡ, ಜೀವನದ ಸೌಂದರ್ಯ ಮಾಧುರ್ಯ ಬಯಸುವಡೆ ಜೀವನದ ಕಹಿ ವಿಕೃತಿಗೆ ಅಂಜಬೇಡ. ಆ ಕೇದಗೆಯ ಚಂದನದ ಗಂಧ ಬೇಕು ಅಂದ್ರೆ ಅಲ್ಲಿರೋ ಸರ್ಪ ಕಂಜಬಾರದು. ನನ್ನ ಸಾಗರದಲ್ಲಿರೋ ಮುತ್ತು ಬೇಕು ಅಂದ್ರೆ ಅಲ್ಲಿರೋ ಘೋರ ಪ್ರಾಣಿಗಳಿಗೆ ಅಂಜಬಾರದು. ಜೇನುತುಪ್ಪ ಬೇಕು ಅಂದ್ರೆ ಜೇನುಹುಳುಗಳಿಗೆ ಅಂಜಿದ್ರೆ ಸಾಧ್ಯ ಆಗುತ್ತಾ? ಜೀವನದಲ್ಲಿ ಅನೇಕ ಕಹಿ ವಿಕೃತಿಗಳಿದ್ರೆ ಜೀವನದ ಆ ಸೌಂದರ್ಯ ಮಾಧುರ್ಯವನ್ನ ನಾನು ಬಯಸ್ತಾ ಇದ್ರೆ ಅದಕ್ಕೆ ಅಂಜಿದ್ರೆ ಸಾಧ್ಯನಾ ಅನ್ನುವಂತಹ ಒಂದು ಉತ್ತಮವಾದ ಪ್ರಶ್ನೆಯನ್ನ ಕಾವ್ಯಾನಂದರು ಎತ್ತಿದ್ದಾರೆ. ಸ್ನೇಹಿತರೆ, ಸುಧಾ ಚಂದ್ರನ್ ನೀವೆಲ್ಲ ಕೇಳಿರ್ಬೋದು, ಒಬ್ಬ ಭರತನಾಟ್ಯ ಕಲಾವಿದೆ. ಅಪಘಾತದಲ್ಲಿ ಕಾಲನ್ನ ಕಳೆದುಕೊಂಡರೂ ಸಹ ಮರದ ಕಾಲಿನಿಂದಲೇ ನೃತ್ಯವನ್ನ ಕಾಲಿರುವವರ ರೀತಿಯೇ ಮಾಡಿದಂತಹ ಈಕೆಯ ಕತೆ ಒಂದು ರೋಚಕವಾದದ್ದು. ಒಂದು ಹಿಂದಿ ಚಲನಚಿತ್ರವೂ ಕೂಡ ಇವರ ಮೇಲೆ ನನಗೆ ನೆನಪಿರೋ ಹಾಗೆ ಮಯೂರಿ ಅಂತ ಅನ್ಸುತ್ತೆ, ಚಲನಚಿತ್ರ ಕೂಡ ಆಯ್ತು. ಇವರು ಸಿ ಲಿಂಗಪ್ಪ ಅಂತ ಕರ್ನಾಟಕದಲ್ಲಿ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈಸೂರು ಸತ್ಯಾಗ್ರಹ ತುಂಬಾ ಉತ್ತಮವಾದಂತಹ ಒಂದು ದಾಖಲೀಕೃತ ಒಂದು ಸತ್ಯಾಗ್ರಹ. ಒಂದು 5 ಜನನ ಈಸೂರಿನಲ್ಲಿ ಗಲ್ಲಿಗೆ ಹಾಕ್ತಾರೆ. 600 ಇವ್ರನ್ನ ಹಾಕ್ಬೇಕಾಗಿತ್ತು, ಆದ್ರೆ 17.5 ವರ್ಷ ಅಂತ ಇವ್ರನ್ನ ಬಿಡ್ತಾರೆ. ನಂಗೆ ಆಶ್ಚರ್ಯ ಆಗುತ್ತೆ, 17.5 ವಯಸ್ಸಿಗೆ ಇವರು ನೇಣ್ಗಂಬಕ್ಕೆ ಏರಕ್ಕೆ ಹೊರಟಿರ್ತಾರಲ್ಲ, ಅದೆಲ್ಲಿಂದ ಬಂತು ಆ ಧೈರ್ಯ?
ಸ್ವಾತಂತ್ರ್ಯಕ್ಕೋಸ್ಕರ ಒಂದು ಕರೆಯನ್ನ ನೀಡಿದ್ರೆ ಈ ರೀತಿ ಭಾಗವಹಿಸಿದ್ರಲ್ಲ. ಸೊ ಶ್ರೀಲಿಂಗಪ್ಪ ಅವ್ರನ್ನ ನಾನು ಭೇಟಿ ಮಾಡಿದ್ದೆ, ದೂರದರ್ಶನಕ್ಕೂ ಸಂದರ್ಶನ ಮಾಡಿದ್ದೆ. ಬಹುಶಃ ಈಗಿಲ್ಲ ಅಂತ ಅನ್ಸುತ್ತೆ ಅವರು. ಅಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಒಂದು ವಿಷಯಕ್ಕೆ ನಾವು ಪ್ರಭಾವಕ್ಕೆ ಒಳಗಾದ್ರೆ ನೇಣುಗಂಬ ಇರ್ಲಿಕ್ಕೆ ಹೊರಡೋದಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಸ್ನೇಹಿತರೆ, ನಮ್ಮ ಬದುಕಿಗೆ ನಾವು ಏನಾಗಬೇಕು ಎನ್ನುವ ಕಡೆಗೆ ಗಮನ ಕೊಟ್ರೆ ಯಾಕೆ ಆಗುವುದಿಲ್ಲ ಅನ್ನೋದನ್ನ ನಾವು ಗಮನದಲ್ಲಿಡಬೇಕಾಗ್ತದೆ ಸ್ನೇಹಿತರೆ. ಮಾಲೂರ್ನ ವಿಜಯ್ ಅಮೆರಿಕದಲ್ಲಿ ಇರ್ತಾರೆ, ತುಂಬಾ ಅಗರ್ಭ ಶ್ರೀಮಂತರಾಗ್ತಾರೆ, ಡಾಕ್ಟರ್ ಆಗ್ತಾರೆ. ಒಂದು ಐಲ್ಯಾಂಡ್ ನ ಪರ್ಚೇಸ್ ಮಾಡಿ ಒಂದು ದೊಡ್ಡ ಶಿಪ್ನು ಪರ್ಚೇಸ್ ಮಾಡಿರ್ತಾರಂತೆ. ಒಂದ್ಸರಿ ಕಾಲು ಎಡವಿ ಬಿದ್ದು ಅವ್ರಿಗೆ ಮರೆಗುಳಿತನ ಬರ್ತದೆ, ಕೆಲವು ಆರೋಗ್ಯದ ಸಮಸ್ಯೆಗಳು ಬರ್ತದೆ. ಆಗ ಜನ ಆಡ್ಕೊಳ್ತಾ ಇರ್ತಾರೆ. ಒಂದ್ಸರಿ ಯಾವುದೋ ಸಂದರ್ಭದಲ್ಲಿ ಮಾತಾಡ್ತಾ ಇರ್ಬೇಕಾರೆ, ಏನ್ ನಿನ್ ಕೈಲಿ ಎವರೆಸ್ಟ್ ಹತ್ತಕ್ಕಾಗತ್ತಂದ್ರೆ, ಅಂತ ಸಂದರ್ಭದಲ್ಲಿಯೂ ಕೂಡ ಅಂದ್ರೆ ಅವ್ರಿಗೆ ಆಗ ಕಳೆದ ಒಂದು ವಾರ ಅಥವಾ ಒಂದು ತಿಂಗಳೊಳಗಡೆ ಬೈಪಾಸ್ ಆಗಿರುತ್ತೆ. ಅಂತ ಸಂದರ್ಭದಲ್ಲೂ ಮನ್ಸು ಮಾಡಿ ಅವರು ಎವರೆಸ್ಟ್ ನ ಒಂದು ಹಂತದವರೆಗೆ ಹತ್ತುತ್ತಾರೆ. ಅದಕ್ಕೆ ಅವ್ರು ಬರೆದಿದ್ದಾರೆ ಪುಸ್ತಕ, ಫ್ರಮ್ ಕಾರ್ಡಿಯಾಕ್ ಬೈಪಾಸ್ ಟು ಎವರೆಸ್ಟ್ ಬೈಪಾಸ್ ಅಂತ. ಅಂದ್ರೆ ಅವರು ಕಾರ್ಡಿಯಾಕ್ ಬೈಪಾಸ್ ಆಗಿದೆ, ಆದ್ರೆ ಎವರೆಸ್ಟ್ ಬೈಪಾಸ್ ನಾನು ಹತ್ತು ಬಂದೆ ಅಂತ ಪುಸ್ತಕದಲ್ಲಿ ಹೇಳ್ಕೊಳ್ತಾರೆ ಸ್ನೇಹಿತರೆ. ಅಂದ್ರೆ ಮನ್ಸು ಮಾಡಿದ್ರೆ ಎಂತ ಸಂದರ್ಭದಲ್ಲಿ ಹೇಗೆ ಬೇಕಾದ್ರೂ ಮಾಡ್ಬೋದು ಅನ್ನುವಂಥದ್ದಕ್ಕೆ ಇದಕ್ಕಿನ್ನ ಉದಾಹರಣೆಗಳು ಬೇಕಾ? Can is the word of power. You can have more of you. You can build a better you. You can yield a greater you. ಆಗುತ್ತೆ ಅಂತ ನಾವೆಲ್ಲ ಮನ್ಸು ಮಾಡ್ಬಿಟ್ರೆ ಖಂಡಿತವಾಗಿ ಆಗ್ತಾನೆ ಹೋಗ್ತಾ ಇರತ್ತೆ ಸ್ನೇಹಿತರೆ. ಇದೇ ಅಬ್ದುಲ್ ಕಲಾಂ ನಿಮ್ಮ ತುಂಬಾ ಸಂತೋಷವಾದ ಗಳಿಗೆ ಯಾವುದು ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ಅಲ್ಲಿಲ್ಲೋ ಒಂದ್ಸರಿ ಅವರು ತಮಿಳುನಾಡಿನಲ್ಲಿ ಒಂದು ಕಡೆ ಅಂಗವಿಕಲರನ್ನ ಭೇಟಿ ಮಾಡಿದಾಗ ಅಲ್ಲಿದ್ದಂತಹ ಮಕ್ಕಳು ನಮ್ಗೆ ಈ ಕ್ಯಾಲಿಪರ್ಸು ಅವೆಲ್ಲ ಇನ್ನೇನು ಕಾಲಿಗೆಲ್ಲ ಹಾಕೋತಾರಲ್ಲ, ಅದಕ್ಕೊಬ್ಬನ ತುಂಬಾ ಭಾರ, ಇದು ಸ್ವಲ್ಪ ಲೈಟ್ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅವ್ರು ಹೇಳ್ತಾರೆ, ಅವರೇ ತಯಾರು ಮಾಡ್ಕೊಡ್ತಾರೆ ತುಂಬಾ ಲೈಟ್ ವೆಯ್ಟ್ ನಲ್ಲಿ ಆಗೋ ಹಾಗೆ ಅಬ್ದುಲ್ ಕಲಾಂ ಕಂಡುಹಿಡಿತಾರೆ. ಈಗಿನ ಅಂಗವಿಕಲರಿಗೆಲ್ಲ ಆ ಲೈಟ್ ವೆಯ್ಟ್ ಸಿಗ್ತಾ ಇರೋದಕ್ಕೆ ಕಾರಣ ನಮ್ಮ ಡಾಕ್ಟರ್ ಅಬ್ದುಲ್ ಕಲಾಂ. ನಿಮ್ಮ ಬದುಕಿನ ಸಂತೋಷದ ಕ್ಷಣ ಯಾವುದು ಅಂದ್ರೆ ಈ ಕ್ಷಣವನ್ನ ಅವರು ಹೇಳ್ಕೊಳ್ತಾರೆ ಅನ್ನೋದನ್ನ ನಿಮ್ಗೆ ಜ್ಞಾಪಕ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಥಾಮಸ್ ಆಲ್ವಾ ಎಡಿಸನ್ ಅನ್ನ ನಾವು ಯಾವುದೇ ಸಂದರ್ಭದಲ್ಲಿ ಸೋಲುಗಳಿಗೆ ಅಂಜಿದಿರಿಗೆ ದ ನಂಬರ್ 1 ಎಕ್ಸಾಂಪಲ್ ಅಂದ್ರೆ ತಪ್ಪಾಗೋದೇ ಇಲ್ಲ. ಅವರು ಯಾವಾಗ್ಲೂ ಬೇಜಾರೇ ಮಾಡ್ಕೊಳ್ಳೋದೇ ಇಲ್ಲ. ಹೇಳ್ತಾರೆ, ನನ್ನೊಬ್ಬಂಗೆ ಗೊತ್ತಿರೋದು 1000 ತರ ಈ ರೀತಿ ಮಾಡಿದ್ರೆ ಪ್ರಯೋಗನ ಈಗ ಆಗಲ್ಲ ಅಂತ ಗೊತ್ತಿರೋದು ನನ್ನೊಬ್ಬಂಗೆ ಅಂತ ಹೇಳ್ತಾರೆ. ನೀವು 1000 ಬಾರಿ ಸೋತರು ಮತ್ತೊಮ್ಮೆ ಪ್ರಯತ್ನಿಸಿ ಅಂತಾರೆ ನಮ್ಮ ಥಾಮಸ್ ಆಲ್ವಾ ಎಡಿಸನ್. ಜೀವನದಲ್ಲಿ ಸಣ್ಣ ಪುಟ್ಟ ಕಲ್ಲುಗಳಿಗೆ ಎಡವಿ ಬೀಳುತ್ತೇವೆಯೇ ಹೊರತು ಬೆಟ್ಟ ಗುಡ್ಡಗಳಿಗೆ ತಾಕಿ ಅಲ್ಲ. ಅದರ ಅರ್ಥ ಏನು ಅಂದ್ರೆ, ನಾವು ತುಂಬಾ ಪೆಟ್ಟಿ ಸಣ್ಣ ಸಣ್ಣ ವಿಷಯದಲ್ಲಿ ಎಲ್ಲೋ ಕೆಲವು ಸರಿ ಕಳೆದೋಗ್ಬಿಟ್ಟಿದೀವಿ ನಾವು. ಯಾವಾಗ ನಾವು ತುಂಬಾ ದೊಡ್ಡದಾಗಿ ಆಲೋಚನೆ ಮಾಡ್ತೇವೆ, ದೊಡ್ಡದಾಗಿ ಏನಾದ್ರು ಸಾಧನೆ ಮಾಡ್ಬೇಕು ಅಂತ ಹೊರಡ್ತೇವೆ, ಅದಷ್ಟು ನಮಗೆ ಗೊತ್ತೇ ಆಗೋದಿಲ್ಲ. ಅದು ಒಂದ್ ರೀತಿ ಸುಲಭ ಆಗಬಹುದು ಅನ್ನೋಂಥದ್ದನ್ನು ಕೂಡ ಈ ಮಾತು ಹೇಳ್ತದೆ ಸ್ನೇಹಿತರೆ. ಎಷ್ಟೊಂದು ಜನ ಏನ್ ಮಾಡ್ತಾರೆ ಅಂದ್ರೆ, ನಮ್ ಕೈಯಲ್ಲಿ ಆಗಲ್ಲಪ್ಪ, ಅವರೆಲ್ಲ ಯಾರೋ ಸಾಧನೆ ಮಾಡ್ಕೊಳ್ಳಿ, ಅವ್ರಿಗೆ ಬಿಟ್ಬಿಡೋಣ ಅಂತ ಬಿಟ್ಬಿಡ್ತಾರೆ, ಪ್ರಯತ್ನನೇ ಮಾಡಲ್ಲ ಸ್ನೇಹಿತರೆ. ಸೊ ನಿಮ್ಗೆ ವಿಜಯಿ ಸೂತ್ರ ಬೇಕು ಅಂತಂದ್ರೆ ಓಡ್ಬೇಡಿ, ಎದುರಿಸಿ. ಓಕೆ, ಸೊ ನೀವು ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಸುಮ್ನೆ ಓಡ್ಬಿಟ್ರೆ ನಾವು ಹೊಡೋಗ್ಬಿಡ್ತೀವಿ ಅಷ್ಟೇ. ಅದನ್ನ ಏನು ಜೀವನನ ನಾವು ಫೇಸ್ ಮಾಡ್ಬೇಕು ಸ್ನೇಹಿತರೆ. ನಿಮ್ಮ ತಪ್ಪುಗಳಿಗಾಗಿ ಯಾರನ್ನೂ ದೂರಬೇಡಿ. ನಮ್ಮ ಜೀವನದಲ್ಲಿ ಎಷ್ಟೋ ಜನ ನಮಗೆ ಬೇರೆ ಬೇರೆ ರೀತಿ ಸಲಹೆಗಳನ್ನ ಕೊಡ್ತಾರೆ, ಆದ್ರೆ ನಿರ್ಧಾರ ತಗೊಳ್ಳೋರು ನೀವು. ಒಂದ್ಸರಿ ನಿರ್ಧಾರ ತೆಗೆದುಕೊಂಡ್ಮೇಲೆ ಯಾರೋ ಸಲಹೆ ನೀಡಿದ್ರೆ ಅವ್ರನ್ನ ಆಪಾದನೆ ಮಾಡೋದು ಅಲ್ಲ ಸ್ನೇಹಿತರೆ. ಈ ವರ್ಕ್ ವರ್ಕ್ ವರ್ಕ್, ಕಾರ್ಯ ಕಾರ್ಯ ಕಾರ್ಯ. ನಾವೊಂಥರ ವರ್ಕೋಹಾಲಿಕ್ ಆಗ್ಬೇಕು. ವಾಟ್ ನೆಕ್ಸ್ಟ್ ಅಂತ ಒಂದಾದ ಮೇಲೆ ಒಂದು ಕೆಲಸವನ್ನ ಮಾಡ್ತಾ ಹೋದ್ರೆ ಜೀವನದಲ್ಲಿ ಬೋರ್ ಅನ್ನೋ ಶಬ್ದಕ್ಕೆ ಅರ್ಥನೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಕೇಳ್ತಾರೆ, ಸರ್ ಒಂಥರ ಮೈಂಡ್ ಚೇಂಜ್ ಆಗತ್ತಲ್ಲ. ಏನಿಲ್ಲಪ್ಪ, ಕೈ ತುಂಬಾ ಕೆಲಸ ಇಟ್ಕೊಂಡ್ಬಿಡ್ರಿ, ಬೆಳಿಗ್ಗೆ ಎದ್ದಾಗಿದ್ದ ರಾತ್ರಿ ಮಲಗೋವರೆಗೂ ಒಂದಾದ್ಮೇಲೆ ಒಂದು ಕೆಲಸ ಇಟ್ಕೊಂಡ್ಬಿಡಿ.
ದಟ್ಸ್ ಇಟ್. ಮಾನವ ಸೇವೆ, ಮಾಧವ ಸೇವೆ. ಸಿ, ಮಾನವೀಯತೆಯನ್ನು ಮೆರೆಯೋದಿದೆಯಲ್ಲ, ಸಣ್ಣ ಪುಟ್ಟ ಸಂದರ್ಭಗಳಲ್ಲಿಯೂ ಕೂಡ ಈ ಒಂದು ಹೃದಯವಂತಿಕೆಯನ್ನ ಬೆಳೆಸಿಕೊಳ್ಳೋಣ. ಆಗ ನಮ್ಗೆ ಎಲ್ಲೋ ಗೊತ್ತಿಲ್ಲದಲ್ಲೇನೆ ಈ ಒಂಥರ ನಮ್ಗೆ ಆ ತೃಪ್ತಿಯ ಭಾವನೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಶ್ರದ್ಧೆ, ಡಿಸಿಪ್ಲಿನ್, ಅದರಲ್ಲಿ ಸೆಲ್ಫ್ ಡಿಸಿಪ್ಲಿನ್. ನಿಮಗೆ ಶ್ರದ್ಧೆ ಇದ್ದರೆ ಕೆಲವು ಖಂಡಿತವಾಗಿ ಖಚಿತ ಅದು ನಿಮ್ದಾಗ್ತದೆ. ಹೆಸರು ಗೊತ್ತಿದೆಯಾ ನಿಮ್ಗೆ? ನಿಕ್ ಉಜಿಸಿಕ್ ಅಂತ, ಆಸ್ಟ್ರೇಲಿಯಾದವರು. ನನ್ನ ವೃತ್ತಿ ಟ್ರೈನಿಂಗ್, ಓಕೆ, ಈಸ್ ಆಲ್ಸೋ ಎ ಚೈನಾ. ಆದ್ರೆ ಏನಂದ್ರೆ 2 ಕೈ ಇಲ್ಲ 2 ಕಾಲಿಲ್ಲ. ಆದ್ರೂ ಪ್ರಪಂಚ ಎಲ್ಲ ಸುತ್ತಾನಲ್ರಿ. ಒಂದ್ ಟೇಬಲ್ ನೋಡ್ರಿ, ಅಲ್ಲಿ ಟೇಬಲ್ಲು, ಆ ಟೇಬಲ್ ಮೇಲೆ ಅಲ್ಲಲ್ಲೇ ಸಣ್ಣ ಓಡಾಡ್ಕೊಂಡು ಕ್ಲಾಸಸ್ ಕಂಡಕ್ಟ್ ಮಾಡ್ತಾನೆ. ಯೂಟ್ಯೂಬ್ ನಲ್ಲಿ ಸಿಕ್ಕಾಪಟ್ಟೆ ವಿಡಿಯೋಸ್ ಇದೆ ಇದನ್ ಬಗ್ಗೆ. ಸುಮ್ಮನೆ 1-2 ವಿಡಿಯೋ ನೋಡಿ, ಯು ವಿಲ್ ಬಿ ಹೈಲಿ ಚಾರ್ಜ್ಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಜಗತ್ತಿನ ಇತಿಹಾಸವೆಂದರೆ ಅದು ಕೆಲವು ಆತ್ಮವಿಶ್ವಾಸವುಳ್ಳ ವ್ಯಕ್ತಿಗಳ ಜೀವನ ಚರಿತ್ರೆ. What is the history? The one who is having the confidence, he has created an history, and that is mystery for us. ನೀವ್ಯಾಕೆ ಒಂದು ಹಿಸ್ಟ್ರಿಯ ಒಂದು ಭಾಗ ಆಗಬಾರದು? ಭೂಗೋಳ ಸೇರುವವರು ಹಲವರು, ಇತಿಹಾಸ ಸೇರುವವರು ಕೆಲವರು ಮಾತ್ರ. ಆ ಕೆಲವರಲ್ಲಿ ನೀವ್ಯಾಕೆ ಆಗಬಾರದು ಅನ್ನೋದು ನನ್ನ ಒಂದು ಮನವಿ. ಸೋಲೆ ಗೆಲುವಿನ ಮೆಟ್ಟಿಲು. ಎಸ್, ಅಫ್ ಕೋರ್ಸ್, ನೀವು ಸೋಲುನ ಒಂದು ಅನುಭವ ಅಂತ ಅನ್ಕೊಂಡು ಮೆಟ್ಲು ಮಾಡ್ಕೊಂಡು ಹೋದ್ರೆ ಅದು ಆಗ್ತದೆ. ಸೋಲು ಗೆಲುವಿನ ಆಧಾರ ಸ್ತಂಭ. ಇಟ್ ಈಸ್ ಎ ಪಿಲ್ಲರ್. ಎಸ್, ಸೋಲು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಸಿಂಪಲ್. ಸೋಲು ಅಸ್ವಾಭಾವಿಕವಾದುದೇನಲ್ಲ. ಇಟ್ ಈಸ್ ನಾಟ್ ಅನ್ಯಾಚುರಲ್, ಇಟ್ ಈಸ್ ವೆರಿ ನ್ಯಾಚುರಲ್. ಇದು ಸ್ವಾಭಾವಿಕವಾದಂತಹ ಒಂದು ಕ್ರಿಯೆ ಅನ್ನೋದನ್ನ ನಾವು ನೆನಪಲ್ಲಿ ಇಟ್ಕೊಳ್ಳೋಣ ಸ್ನೇಹಿತರೆ. ಎಷ್ಟೋ ಜನ ಏನಾಗ್ಬಿಡ್ತಾರೆ ಅಂದ್ರೆ, ಸಣ್ಣ ಪುಟ್ಟದ್ದಕ್ಕೆಲ್ಲ ಅಯ್ಯೋ ಅಂತ ಟೆನ್ಷನ್ ಆಗ್ಬಿಡ್ತಾರೆ. ಅಯ್ಯೋ ಏನ್ ಮಾಡೋದು, COVID-19 ಮನೇಲಿ ಕುತ್ಕೊಂಡ್ಬಿಟ್ವಿ, ಏನ್ ಮಾಡೋದು ಅಂತ ಯಾಗಿದಾಗೋಯ್ತಪ್ಪ. ವಾಟ್ ನೆಕ್ಸ್ಟ್? ಈಗ ಏನ್ ಮಾಡೋದು? ಏನೇನ್ ಅವಕಾಶಗಳಿದೆ? ವಾಟ್ ಆರ್ ದಿ ಆಪರ್ಚುನಿಟೀಸ್ ಅವೈಲಬಲ್ ಅಟ್ ಅವರ್ ಹ್ಯಾಂಡ್? ಜಸ್ಟ್ ವರ್ಕ್ ಆನ್ ಇಟ್. ಜಸ್ಟ್ ಫ್ಯೂ ಡೇಸ್ ಯು ವಿಲ್ ಓವರ್ಕಮ್. ಕುಸಿದು ಹೋಗಬೇಕಾಗಿಲ್ಲ, ದಾರಿ ನಿರ್ಮಿಸಿಕೊಳ್ಳಿ. ಓಕೆ, ಕ್ರಿಯೇಟ್ ಎ ವೇ ಫಾರ್ ಯು. ಅಲ್ಲೊಂದು ಮಾರ್ಗ ಸಿಗುತ್ತೆ. ನಾನು ಮಾರ್ಗ ಹುಡುಕ್ಲೇ ಇಲ್ಲ ಅಂದ್ರೆ, ಮಾರ್ಗ ಸಿಗಲ್ಲ ಅಂದ್ರೆ ಯಾರನ್ನ ಕ್ಲೇಮ್ ಮಾಡೋದು ಅಲ್ವಾ? ನೆವರ್ ಎವರ್ ಕ್ವಿಟ್. ಏನೋ ಸಾಧನೆ ಮಾಡಬೇಕು, ಕೆಲಸ ಮಾಡಬೇಕು ಅಂತ ಇದ್ರೆ ನಾವು ಸ್ನೇಹಿತರೆ, ನಾವು ಕ್ವಿಟ್ ಮಾಡಬಾರ್ದು. ವಿನ್ನರ್ಸ್ ನೆವರ್ ಕ್ವಿಟ್, ಕ್ವಿಟ್ಟರ್ ನೆವರ್ ವಿನ್ ಅನ್ನೋಂತ ಒಂದು ಮಾತಿದೆ. ಸೊ ಕ್ವಿಟ್ ಆದವ್ರು ಯಾವತ್ತೂ ವಿನ್ ಆಗಕ್ಕಾಗಲ್ಲ ಅಲ್ವಾ? ವಿನ್ನರು ಯಾವತ್ತೂ ಕ್ವಿಟ್ ಮಾಡಲ್ಲ. ಓಕೆ, ನೀವು ಯಾವ ಗ್ಯಾಂಗಿಗೆ ಸೇರ್ತೀರಿ ನೋಡ್ಕೊಳ್ಳಿ. ಪ್ರಯತ್ನವಿದ್ದಡೆ ಸಾಧನೆಯೂ ಕೂಡ ನಮ್ಮ ಹಿಂದನೇ ಬರುತ್ತೆ. ಇಟ್ ಜಸ್ಟ್ ಫಾಲೋಸ್. ನಿರಂತರ ಪ್ರಯತ್ನ ಅಂತ, ಕಂಟಿನ್ಯೂಸ್ ಎಫರ್ಟ್. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಇನ್ನೇನು ಅವ್ರಿಗೆ ಸಕ್ಸಸ್ ಸಿಗ್ಬೇಕು, ಆ ಟೈಮ್ ಅಯ್ಯೋ ನನ್ನ ಕೈಲಾಗಲ್ಲ ಅಂತ ಬಿಡ್ತಾರೆ. ಏನ್ ಬಂತು ಪ್ರಯತ್ನ? ಅನೇಕ ಪೆಟ್ಟುಗಳಿಂದಲೇ ಒಂದು ಸುಂದರವಾದ ಶಿಲ್ಪ ಆಗುತ್ತೆ ಅನ್ನೋದನ್ನ ನೆನಪಿನಲ್ಲಿಡಿ. ವಿಪತ್ತುಗಳೇ ಒಂದು ರೀತಿ ನಮ್ಮ ಬದುಕಿನ ಸಂಪತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಶಾಪ ವರ ಮಾಡ್ಕೊಳ್ಳಿ. ನಿಮ್ಮ ಕೈ ಹಿಡಿಯೋ ಯಾವ್ದು ಅಂದ್ರೆ ಸಂಯಮ, ತಾಳ್ಮೆ ಮತ್ತು ವಿವೇಕ. ಓಕೆ, ಸರಳವಾದ ಪದಗಳಿರೋದ್ರಿಂದ ನಿಮ್ಗೆ ಸುಲಭವಾಗಿ ಅರ್ಥ ಆಗುತ್ತೆ. ಹೆಚ್ಚು ವಿಸ್ತರಿಸುವಂಥದ್ದು ಅಗತ್ಯ ಇಲ್ಲ ಅಲ್ವಾ ಸ್ನೇಹಿತರೆ? ಜೀವನ ಯಾವಾಗಲೂ ಗುಲಾಬಿ ಹೂವಿನಂತಿರೋದಕ್ಕೆ ಸಾಧ್ಯನಾ? ಕೆಲವು ಸಲ ಇರ್ತದೆ, ಅದನ್ನು ಅನುಭವಿಸೋಣ. ಆದ್ರೆ ಎಲ್ಲ ಸಂದರ್ಭನೂ ನಾವೇನಾದ್ರೂ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಇಟ್ ಈಸ್ ಓನ್ಲಿ ವಿತ್ ಆಸ್, ಇಟ್ ಈಸ್ ಓನ್ಲಿ ಇನ್ ಅವರ್ ಹ್ಯಾಂಡ್ಸ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಒಂದು ಸಮಸ್ಯೆ ಬಂತು ಅಂದ್ರೆ ವಿ ಹ್ಯಾವ್ ಟು ಗೋ ಡೀಪ್ into that problem. ಎಷ್ಟೊಂದು ಜನ ಅಯ್ಯೋ ನನ್ ಸಮಸ್ಯೆ ಬಂತು ಅಂತ ಕಣ್ಣು ಮುಂದೆನೇ ಇಟ್ಕೊಂಡ್ಬಿಡ್ತಾರೆ. ಈಗ ಒಂದು ಪೆನ್ ಇಟ್ಕೊಂಡ್ಬಿಟ್ಟು ಹಿಂಗ ಕಣ್ಣು ಹತ್ರ ತಗೊಂಡೋದ್ರೆ ತುಂಬಾ ದೊಡ್ಡದಾಗಿ ಕಾಣುತ್ತೆ, ಎಲ್ಲ ದೂರದಲ್ಲಿ ಬಿಸಾಡಿದ್ರೆ. It is how you look at things. It is how you look at problems in your life.
ಅದನ್ನ ಸರಿಯಾಗಿ ಹ್ಯಾಂಡಲ್ ಮಾಡಿ. ಕಲ್ಪನೆಗಳು, ಆ ಕಲ್ಪನೆಗಳಿಗೊಂದು ಆಕಾರವನ್ನ ನೀಡೋದಿದೆಯಲ್ಲ, ಶೇಪ್ ನೀಡೋದಿದೆಯಲ್ಲ. ಈಗ ಒಂದು ಫೋಟೋ ಇರುತ್ತೆ, ಆ ಫೋಟೋ ಫ್ರೇಮ್ ಹಾಕೋದು ಒಳ್ಳೆ ಡಿಸೈನ್. ಆದ್ರೆ ನಾವು ಯಾವ ತರ ಡಿಸೈನ್ ಮಾಡ್ಕೊಳ್ತೀವಿ? ಇಟ್ ಈಸ್ ವಿತ್ ಅಸ್. ನಿಮ್ಮ ದಾರಿ ನಿಮ್ಮದೇ. It is your route. Please just travel in this route. Life is like a journey. ನಮ್ಮ ವಿವೇಕಾನಂದರ ಮಾತು. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಎಷ್ಟು ಚೆನ್ನಾಗಿದೆ ಅಲ್ಲ? ಮಲಗಿದ್ರೆ ಫಸ್ಟ್ ಏಳಿ, ಎದ್ದೇಳಿ. ನಿಮ್ ಕಣ್ಮುಂದೆ ಏನಿದೆ ಗುರಿ ನೋಡಿ, ಆ ಗುರಿ ಮುಟ್ಟುವ ತನಕ ನೀವು ನಿಲ್ಲದಿರಿ. ಆಗ ಮಾತ್ರ ಆ ಆಶಾ ಕಿರಣ ನಿಮ್ಮದಾಗುತ್ತೆ ಅನ್ನೋದನ್ನ ಗಮನದಲ್ಲಿ ಇಡಿ ಸ್ನೇಹಿತರೆ. ವಾಟ್ ವಿ ವಾಂಟ್ ಈಸ್ ದ ಡಿಟರ್ಮಿನೇಷನ್. ಇಟ್ ಈಸ್ ನೆವರ್ ಟೂ ಲೇಟ್ ಟು ಮೇಕ್ ಎ ಸ್ಟಾರ್ಟ್. ಈಗ ನೀವು ಯಾವುದೇ ವಯಸ್ಸಿನಲ್ಲಿರಿ, ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ವೇರ್ ಯು ಆರ್ ನಾವ್. ಸೊ ಯು ಹ್ಯಾವ್ ಟು ಹ್ಯಾವ್ ದ ಡಿಟರ್ಮಿನೇಷನ್. ಅದನ್ನ ಕನ್ನಡದಲ್ಲಿ ದೃಢತೆ ಅಂತ ಕರಿತೀವಿ. ಆ ದೃಢ ನಿರ್ಧಾರ ನಮ್ಮದಾಗಿರ್ಬೇಕು. ಈ ಸೋಲನ್ನು ನಿರಂತರ ತುಡಿತದ ಮೂಲಕ ಬೆನ್ನಟ್ಟಿದಲ್ಲಿ ಮಾತ್ರ ಯಶಸ್ಸು ಲಭ್ಯ. ದಟ್ ಮೀನ್ಸ್ ದ ಕೀ ಟು ಸಕ್ಸಸ್ ಇಸ್ ಪರ್ಸಿವಿಯರೆನ್ಸ್ ಓವರ್ ಫೇಲ್ಯೂರ್. ನಿರಂತರ ಪ್ರಯತ್ನ, one after the other, one after the other. Yes, I have to reach, I have to reach, I have to do. Yes, I'll do it. So ಅದರಿಂದನೇ ಬೀಳಿ ಕಂಟ್ರೋಲಿಗೆ ಬರ್ತದೆ. ಕೆಲವ್ರು ಏನ್ ಮಾಡ್ತಾರೆ, ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಸೊ ಫಾರ್ ದೆಮ್, do some work, please. Have this continuous effort. Have this continuous effort. It is not how you fall, but how you pick yourself up again is what is very, very important. ಪ್ರತಿ ಸೋಲಿನಲ್ಲೂ ಗೆಲುವಿನ ಪಾಠ ಅಡಗಿರುತ್ತದೆ. ಫಾರ್ ಎವರಿ ಬ್ಯಾಟಲ್ ಲಾಸ್ ದೇರ್ ಈಸ್ ಎ ಲೆಸನ್ ಗೇನ್ಡ್ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಲಿ. ಇನ್ನೊಂದು, ಸೋಲು ಗೊತ್ತಿದ್ದವರಿಗೆ ಗೆಲುವಿನ ನಿಜವಾದ ಬೆಲೆ ಗೊತ್ತಾಗುವುದು. ಸೋಲ್ ಆದವ್ರಿಗೆ ದ ವ್ಯಾಲ್ಯೂ ಆಫ್ ಫೇಲ್ಯೂರ್ ಗೊತ್ತಿರ್ತದೆ. ಈ ಕಷ್ಟ ಇದೆಯಲ್ಲ, ಸುಮ್ಮನೆ ಇಮ್ಯಾಜಿನೇಷನ್ ಕೊಡ್ತಾ ಇದ್ದಾನೆ, ಅದೊಂಥರ ಬಂಡೆ ತರ ಬರ್ಬೋದು. ಓಕೆ, ಗೊತ್ತಿಲ್ಲ, ಇದಕ್ಕೆ ಸಿಡಿಲು ತರ ಬಂದ್ಬಿಡ್ಬೋದು, ಸಿಡಿಲರಗಿದ್ದಂತೆ ತೊಂದರೆಗಳು ಬರ್ಬೋದು. ಕಷ್ಟಗಳು ಎಲ್ಲಿಂದ ಯಾವ ಕಡೆಯಿಂದ ಬರುತ್ತೋ ಗೊತ್ತೇ ಇರೋದಿಲ್ಲ. ನಮ್ಮ ಹತ್ರದಲ್ಲೇ ಯಾರೋ ಕಾಟ ಕೊಟ್ಬಿಡ್ತಾರೆ, ಇನ್ನೊಬ್ರು ಯಾರೋ ತುಂಬಾ ಪರಿಚಯ ಇರ್ತಾರೆ, ಅವರೇ ನಮ್ಮ ಲೈಫಲ್ಲಿ ಕಾಲಿಡಿದ್ಬಿಡ್ತಾರೆ. ವಿ ಡು ನಾಟ್ ನೋ. ನಾವು ತುಂಬಾ ನಂಬಿರ್ತೀವಿ, ಅಂಥವ್ರು ನಮ್ಮನ್ನ ತುಂಬಾ ಮೀನ್ ಮೈಂಡೆಡ್ ಆಗಿ ಟ್ರೀಟ್ ಮಾಡ್ತಾರೆ. ಓಕೆ, ಏನ್ ಗೊತ್ತೇ ಇಲ್ಲ ಅನ್ನೋ ತರ ಇಗ್ನೋರ್ ಮಾಡ್ತಾರೆ. ಒಂಥರ ನಮ್ಮ ಲೈಫಲ್ಲಿ ಎಷ್ಟೊಂದು ಸಮಸ್ಯೆಗಳು ಬರ್ತದೆ ಅಲ್ವಾ? ಆ ಪ್ರಾಬ್ಲಮ್ಸ್ಗಳನ್ನ ನಾವು ಯಾವ ಆಂಗಲ್ ಇಂದನಾದ್ರು ಬರಲಿ, ಯಾವ ಸೈಡ್ ಇಂದನಾದ್ರು ಬರಲಿ, ಇಫ್ ಯು ಆರ್ ಡಿಟರ್ಮೆಂಡ್, ವಿ ಕ್ಯಾನ್ ಗೋ ಹ್ಯಾಟ್ ಫ್ರಮ್ ದ ಡಿಫ್ರೆಂಟ್ ಡೈರೆಕ್ಷನ್ಸ್. ಯಾವ ಡೈರೆಕ್ಷನ್ ಇಂದ ಬಂದ್ರು ನಮ್ಮ ಅಲರ್ಟ್ನೆಸ್ ಜಾಸ್ತಿ ಆದ್ರೆ ನಾವು ತುಂಬಾ ಚೆನ್ನಾಗಿ ಅದನ್ನ ತಡಿಲಿಕ್ಕೆ ಸಾಧ್ಯ ಆಗ್ತದೆ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಏನು, ಅವ್ರು ಯಾರು ಬರ್ತಾರೋ ಇಲ್ವೋ ಅಂತ ಹಿಂಗೆ ಯಾವಾಗ್ಲೂ ವಾಚ್ ಮಾಡ್ತಾರಲ್ಲ, ನಾವು ಆ ತರ ವಾಚ್ ಮಾಡ್ಕೊಂಡಿದ್ರೆ ಆ ಅಡೆತಡೆಗಳು, ಮುನ್ನುಗ್ಗಲು ನಮಗೆ ಪ್ರೇರಣೆಯನ್ನ ನೀಡ್ತವೆ. ಆಬ್ಸ್ಟಿಕಲ್ಸ್ ಎಕ್ಸಿಸ್ಟ್, ಓಕೆ, ಟು ಚಾಲೆಂಜ್ ಯು ಟು ಕೀಪ್ ಗೋಯಿಂಗ್, ನಾಟ್ ಟು ಕ್ವಿಟ್. ಈ ಚಾಲೆಂಜಸ್ ಯಾಕೆ ಅಂತ ಅಂದ್ರೆ ನಾವು ಮುಂದೆ ಹೋಗೋದಕ್ಕೆ ಪುಷ್ ಕೊಡಕತ್ತೆ ಬರೋದು. ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಚಿಂತೆಗಿಂತ ಕ್ರಿಯೆ ಮುಖ್ಯ. ಚಿಂತೆಗೂ ಚಿತೆಗೂ ಒಂದೇ ಸೊನ್ನೆ ವ್ಯತ್ಯಾಸ ಅಲ್ವಾ? ಸೊ ಆ ಚಿಂತೆಯನ್ನ ಚಿಂತನೆ ಮಾಡ್ಕೊಂಡ್ಬಿಟ್ರೆ, ಅದನ್ನ ಮಾಡ್ಕೊಂಡು ಆಕ್ಷನ್ ಕಡೆಗೆ ತಗೊಂಡೋಗ್ಬಿಟ್ರೆ ಎಷ್ಟು ವಂಡರ್ಫುಲ್ ಆಗಿರ್ತದಲ್ವ? ಓಕೆ, ಸುಮ್ಮನೆ ಕುತ್ಕೊಂಡು ಇದು ಮಾಡ್ಬೇಡಿ. ಡೂ ಸಮ್ ವರ್ಕ್ ಅಂತ ಅಗೇನ್ ಅಂಡ್ ಜಸ್ಟ್ ರಿಪೀಟಿಂಗ್. ಆಶಾ ಭಾವನೆ, ದ ಪಾಸಿಟಿವಿಟಿ ಶುಡ್ ಬಿ ವಿತ್ ಅಸ್ ಆಲ್ವೇಸ್. ಆಶಾ ಭಾವನೆ ಯಾವಾಗಲೂ ಕೂಡ ನಮ್ಮೊಂದಿಗೆ ಇರಲಿ. ನಾವು ಜಾಸ್ತಿ ಸಮಸ್ಯೆ ನಮ್ಗೆ ಯಾಕೆ ಬರ್ತದೆ ಅಂದ್ರೆ, ವಿ ಆರ್ ಟೆಂಡ್ ಟು ಕಂಪೇರ್ ವಿತ್ ಸಂಬಡಿ ಎಲ್ಸ್. Do not undermine your worth by comparing yourself with others. It is because we are different that each of us is special. Do not set
your goals by what other people deem important. Only you know that what is best for you. ಸ್ನೇಹಿತರೆ, ಪ್ರತಿಯೊಬ್ಬರೂ ವಿಭಿನ್ನ. ಸೊ ಹಾಗಾಗಿ ಇತರರೊಂದಿಗೆ ಹೋಲಿಸಿಕೊಳ್ಳಬೇಡಿ. ತಾಳ್ಮೆ, ಸಂಯಮದಿಂದ ನಿಮ್ಮ ಒಂದು ಪ್ರಗತಿ ಸಾಧ್ಯ. ಈ ಸಂಕಷ್ಟಗಳು ಎಂತದೇ ಬಂದ್ರು ಒಂದು ಸ್ಕ್ರೀನ್ ಹೆಂಗ್ ಮೂವ್ ಮಾಡ್ತೀವೋ ಹಾಗೆ ನಾವು ತೆರೆ ಸರಿಸ್ಬಿಡ್ಬೇಕಂತೆ. ಜೊತೆಗೆ ಏನ್ ಮಾಡ್ತೀವಿ, ಕೆಲವು ಸರಿ ಗಲಿಬಿಲಿ ಮಾಡ್ಕೊಂಡ್ಬಿಡ್ತೀವಿ. ಈಗ ಅದ್ರೊಳಗೆ ಕೂಲ್ ಆಗಿ, ನಾನು 3 C's ಫಾರ್ಮುಲಾ ಹೇಳ್ತಿರ್ತೀನಿ ಯಾವಾಗ್ಲೂ. ಕೂಲ್, ಕಾಮ್, ಕಂಫರ್ಟಬಲ್. ಹಾಗೆ ಇರ್ಬೇಕಂತ ಸ್ನೇಹಿತರೆ. ಜೀವನದ ಪಯಣವನ್ನ ನಮ್ಮ ಹತೋಟಿಗೆ ತೆಗೆದುಕೊಂಡು ತಂದುಕೊಳ್ಳಬೇಕು. ಆ ಬ್ಯಾಲೆನ್ಸ್ ನಮ್ಮ ಹಿಡಿತಕ್ಕೆ ಬಂದರೆ ನಮ್ಮ ಜೀವನ ಸರಿ ಹೋಗ್ತದೆ. ಆ ಕಂಟ್ರೋಲ್ ಒಂದೇ ಸರಿ ಬರಲ್ಲ, ನಿಧಾನವಾಗಿ ಬರುತ್ತೆ. ನಾವು ಬಂದದನ್ನ ಸರಿಯಾಗಿ ನಿಭಾಯಿಸಿದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಸ್ನೇಹಿತರೆ. ಯಾವಾಗ ನಮ್ಮ ಈ ಎಲ್ಲ ಸಮಸ್ಯೆಗಳಿಗೆ ಇದ್ದಕ್ಕಿದ್ದಂಗೆ ಬರಲಿರುವ ವಿಪತ್ತುಗಳು, ವಿ ಡು ನಾಟ್ ನೋ. ಇದ್ದಕ್ಕಿದ್ದಂಗೆ ಒಂದು ಚಂಡಮಾರುತ ಬರ್ತಾ ಇದೆ, ಯಾರು ಈ COVID-19 ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ಎಂಥದೇ ಸಂದರ್ಭ ಬಂದ್ರು ಆ ಸಂದರ್ಭದಲ್ಲಿ ನಾವು ಹೇಗೆ ಎದುರಿಸ್ಬೇಕು ಅಂತ ಯಾವಾಗ್ಲೂ ಪ್ರಿಪೇರ್ಡ್ನೆಸ್ ಇರುವಂಥದ್ದು ತುಂಬಾ ಮುಖ್ಯ ಆಗ್ತದೆ. ಈಗ ಮೋಡ ಯಾಕೆ ಕವಿತೆ? ಮಳೆ ಬರೋದಕ್ಕೆ ಕವಿತೆ. ಆದ್ರೆ ನಮ್ಮ ಲೈಫಲ್ಲಿ ನಮಗೆ ಗೊತ್ತಿದ್ದೇ ಇದ್ದಾಗೆ ಮೆಂಟಲಿ ನಾವು ಕೆಲವು ಮೋಡಗಳನ್ನು ತುಂಬಿಕೊಳ್ತೇವೆ. ಓಕೆ, ಕ್ಲೌಡ್ಸ್ ಗಳನ್ನ ಅಟ್ರಾಕ್ಟ್ ಮಾಡ್ತೇವೆ. ಅಲ್ಲೇ ಬ್ಲಡ್ ಕ್ಲಾಟ್ ಅದನ್ನ ಕ್ಲಾಟ್ ಮಾಡ್ಕೊಂಡ್ಬಿಟ್ಟು ಅಯ್ಯೋ ಅಂತ ಸ್ಟ್ರಕ್ ಆಗ್ಬಿಡ್ತೀವಿ. ಆ ರೀತಿಯ ಸ್ಟ್ರಕ್ ಆಗುವುದು ಬೇಡ. ಕವಿದಿರುವ ಮೋಡಗಳನ್ನು ಪಕ್ಕಕ್ಕೆ ಸರಿಸಿ ನಿಮ್ಮ ವ್ಯಕ್ತಿತ್ವ ಪ್ರತಿಫಲನಗೊಳ್ಳಲಿ. ರಿಫ್ಲೆಕ್ಷನ್ ತರ. You have to reinvent yourself. So for that, what you have to do, you involve in as much as activities that may be physically, mentally, emotionally, spiritually, then intellectually and financially. You just involve in one or the other activity. That will take you to the next level. So then you will start. Your success will begin. Okay, so ಗೆಲುವಿನತ್ತ ನೀವು ಸಾಕ್ತಾ ಹೋಗಿ. ಅಲ್ಲಿ ಕಾಂಪಿಟಿಷನ್ ಇಸ್ ವೆರಿ ವೆರಿ ಕಾಮನ್. ಪೈಪೋಟಿ ಇರ್ತದೆ ಬದುಕಿನಲ್ಲಿ. ಅದಕ್ಕೆ ಪೈಪೋಟಿಗೆ ಅಂಜದಿರಿ. ಇನ್ಯಾರೋ ಬೆದರ್ಸಕ್ ಬರ್ತಾರೆ, ಬೆದರಿಕೆಗೆ ಅಂಜಬೇಡಿ. ಎಷ್ಟೊಂದ್ಸರಿ ಕೆಲವು ಕುತ್ತಿಗೆ ಇಸ್ಕಕ್ ಬಂದಂಗ ಆಗ್ತದೆ. ನನ್ ಬಂದ್ ನನ್ ಕುತ್ತಿಗೆ ಸಿಗ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಸ್ನೇಹಿತರೆ, ಎಷ್ಟೋ ಸಾರಿ ಇಂಥವ್ರ ಜೊತೆನೆ ನಾವು ಬಾಳ್ಬೇಕಾಗುತ್ತೆ. ಹುಷಾರಾಗಿದ್ದು ಹ್ಯಾಂಡಲ್ ಮಾಡೋಣ. ಯಾಕಂದ್ರೆ ಎಂತೆಂಥವರೆಲ್ಲ ಈ ಭೂಮಿ ಮೇಲೆ ಬಂದೋಗಿದ್ದಾರೆ ಅಲ್ವಾ ಸ್ನೇಹಿತರೆ, ಅಲ್ವಾ? ಈ ಎಲ್ಲ ಉದಾಹರಣೆಗಳನ್ನು ತಗೊಳ್ಳೋಣ. ಬದುಕನ್ನ ಬೇರೆ ಬೇರೆ ಜೀವನ ಚರಿತ್ರೆಯನ್ನ ನೋಡೋಣ. ಯಾರ ತರ ನಾವ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ತೀವಿ, ಆ ರೀತಿ ಸಾಕ್ತಾ ಹೋಗೋಣ ಸ್ನೇಹಿತರೆ. ನಮ್ಮ ಈ ಥಾಟ್ಸ್ ಒಂದು ಶೇಪ್ ಕೊಡ್ಬೇಕು ನಾವ್ ಯಾವಾಗ್ಲೂ. ಓಕೆ, ಸೊ ಆ ಚಿಂತನೆಗಳಿಗೊಂದು ರೂಪ ನೀಡಿ. ಆಗ ನಿಮ್ಮ ಐಡಿಯಾಸ್ ವರ್ಕ್ ಆಗಕ್ಕೆ ಶುರು ಆಗುತ್ತೆ. ನಿಮ್ಮಲ್ಲಿರುವ ಚೈತನ್ಯ, ಹುದುಗಿರುವ ಚೈತನ್ಯ ಚಿಲುಮೆಯಾಗಿ ಹೊರ ಬರೋದಕ್ಕೆ ಸಾಧ್ಯ ಆಗ್ತದೆ. ದೆನ್ you start observing different people, different situation, different technologies. So ಉತ್ತಮ ಅವಲೋಕನ ರೂಢಿಸಿಕೊಳ್ಳಿ. ಅದು ನಿಮಗೆ ಸಹಾಯ ಮಾಡ್ತದೆ. again ರಿಪೀಟ್ ಮಾಡ್ತಾ ಇದ್ದೀನಿ, ತೂಕಡಿಸಬೇಡಿ. ಬಡವರಲ್ಲಿ ಪಾಂಡವರು ಚಲನಚಿತ್ರದಲ್ಲಿ ಪುಟ್ಟಣ್ಣ ಕಣಗಲ್ ಅವರ ಚಿತ್ರ ಒಂದು ಹಾಡಿದೆ, ತೂಕಡಿಸಿ ಬೀಳದಿರು ತಮ್ಮ ಅಂತ. ನಾವು ತೂಕಡಿಸಿ ಬೀಳೋದು ಬೇಡ. ಯಾವಾಗಲೂ ಎಚ್ಚರಿಕೆಯಿಂದ ಇರೋಣ, ಅಲರ್ಟ್ ಇಂದ ಇರೋಣ. ತೀಕ್ಷ್ಣ ದೃಷ್ಟಿಯನ್ನ ಬಳಸಿಕೊಂಡು ನಾವು ನಿಮ್ಮನ್ನು ನೀವೇ ಅವಲೋಕಿಸಿಕೊಳ್ಳಿ. ಅವಾಗವಾಗ ಮಿರರ್, ನಾನು ಯಾವಾಗ್ಲೂ ಮಿರರ್ ಉದಾಹರಣೆ ಕೊಡ್ತಾ ಇರ್ತೀನಿ. ಜಸ್ಟ್ ಅಬ್ಸರ್ವ್, ನಿಮ್ಮನ್ನ ನೀವು ಅವಲೋಕನ ಮಾಡ್ಕೊಳ್ಳಿ. ಓಕೆ, ಯಾರೋ ಬಂದು ನಾನು ಜೈನ ಉದ್ಧಾರ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ನಮ್ಮ ಜೀವನಕ್ಕೆ ನಾವೇ ಬಣ್ಣವನ್ನ ಬೆಳೆದುಕೊಳ್ಳೋಣ ಸ್ನೇಹಿತರೆ. ಸರಿಯಾದ ಸಮಯದಲ್ಲಿ ಸರಿಯಾದ ದಾಳವನ್ನ ಉಪಯೋಗಿಸಿ. ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ಇಟ್ ಈಸ್ ಬೌಂಡ್ ಟು ಹ್ಯಾಪನ್. ಚಿಂತನೆ ಯಾವಾಗ್ಲೂ ಏರುಮುಖವಾಗಿರ್ಲಿ, ಅಂದ್ರೆ ಟಾಪ್ ಆಗಿರ್ಲಿ. ಆವಾಗ ನಿಮ್ಮ ದೊಡ್ಡ ದೊಡ್ಡ ಆಲೋಚನೆಗಳು ಯಾವಾಗ್ಲೂ, ಸಾಧನೆಯೂ ಕೂಡ ಏರುಮುಖವಾಗಿ ಇರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನಿಮ್ಗೊಂದ್ ಲೆವೆಲ್ಗೆ ಬಂದ ಮೇಲೆ ಇದ್ದಕ್ಕಿದ್ದಂಗೆ ಬೇರೆಯವ್ರ ಜೊತೆ ಎಲ್ಲ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ಬೇಡಿ. ಯಾಕೆ ಬೇಕಲ್ವಾ? ನಿಮಗ್ ನೀವೇ ಕಾಂಪಿಟೇಟರ್ ಆಗಿ ಇನ್ನೊಬ್ಬ ಕಾಂಪಿಟೇಟರ್ನ ಯಾಕೆ ಹೋಲಿಸ್ಕೊಡ್ತೀರಿ?
ಇತರರ ಪ್ರೀತಿ ವಿಶ್ವಾಸಗಳನ್ನ ಸಂಪಾದನೆ ಮಾಡಕ್ಕಾದ್ರೆ ಪ್ರೀತಿ ವಿಶ್ವಾಸಗಳನ್ನ ಸಂಪಾದನೆ ಮಾಡೋಣ. ಹಾಗಾದ್ರೆ ನಮ್ಮ ಹಾದಿಯನ್ನು ನಾವೇ ನಿರ್ಮಿಸಿಕೊಳ್ಳಬೇಕು. ಆ ಹಾದಿಯನ್ನ ನಿರ್ಮಿಸಿಕೊಳ್ಳೋದಕ್ಕೆ ಈ ಸೋಲುಗಳಿಗೆ ಅಂಜಿದ್ರಿ ಈ ತರನಾದ ವರ್ಕ್ಶಾಪ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹೆಲ್ಪ್ ಯು ಎ ಲಾಟ್. ಚಿಂತೆ ಬಿಡಿ. ಓಕೆ, ಸೊ ನಿಮ್ಗೆ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು, ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅನ್ನೋಂಥ ಚಿಂತೆ ಬಿಡಿ. ನಿಮ್ಮ ಕನಸುಗಳಿದೆಯಲ್ಲ, ಆ ಕನಸುಗಳಿಗೆ ಲಗ್ಗೆಯನ್ನ ಹಾಕಿ ಸ್ನೇಹಿತರೆ. ಸಮಸ್ಯೆಗಳಿದ್ದರೆ ಈ ಜಸ್ಟ್ ಸ್ಕ್ರೀನ್ ಸೈಡ್ ನಿಮ್ಗೆ ಸರಿಸಿ ಪ್ರಪಂಚದ ಆಗು ಹೋಗುಗಳ ಬಗೆಗೆ ಕುತೂಹಲವಿರಲಿ. ಬೆಂಗಳೂರಿನಲ್ಲಿ ಏನಾಗ್ತಾ ಇದೆ, ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಭಾರತದಲ್ಲಿ ಏನಾಗ್ತದೆ, ಇಡೀ ವಿಶ್ವದಲ್ಲಿ ಏನಾಗ್ತಾ ಇದೆ, ಒಂದ್ ಸ್ವಲ್ಪ ಗಮನದಲ್ಲಿರಲಿ. ಜನರಲ್ ನಾಲೆಡ್ಜ್ ಕಡೆಗೆ ಗಮನವನ್ನ ಕೊಡಿ. ನಿಮ್ಮ ಮೇಲೆ ಇತರರು ಸವಾರಿ ಮಾಡಲು ಅವಕಾಶವನ್ನ ಮಾಡಿಕೊಡಬೇಡಿ ಸ್ನೇಹಿತರೆ. ನಿಮ್ಮ ಕಲ್ಪನೆಗಳಿಗೊಂದು ಆಕಾರ ನೀಡಿ. ಯು ಜಸ್ಟ್ ಡಿಸೈನ್. ಓಕೆ, ನಿಮ್ಮ ಏನು ವಿಷನ್ಸ್ ಬರ್ತದೆ, ನಿಮ್ಮ ಚಿಂತನೆಗಳು ಬರ್ತದೆ, ಅದ್ರ ಕಡೆಗೆ ನೀವು ಹೆಚ್ಚು ಗಮನವನ್ನ ನೀಡಿ ಆರಾಮವಾಗಿ ಇರಿ ಸ್ನೇಹಿತರೆ. ಓಕೆ, ಸೊ ನಾವು ಯಾವಾಗ ಆರಾಮಾಗಿರ್ತೀವಿ, ಟೆನ್ಷನ್ ಫ್ರೀ ಆಗಿರ್ತೀವಿ, ಎಲ್ಲಿ ಕ್ರೀಡೆಗಳಲ್ಲಿ ನಾವು ಹೆಚ್ಚು ಪಾಲ್ಗೊಳ್ತೀವಿ, ಜೀವನಕ್ಕೆ ರಂಗನ್ನ ನೀಡ್ತೇವೆ, ನಿರಾಳವಾಗಿ ಇರ್ತೇವೆ, ಆಗ ನಮ್ಮ ಬದುಕು ವಿಭಿನ್ನವಾಗಿರ್ತದೆ. ಪ್ರಚಂಡ ಆತ್ಮವಿಶ್ವಾಸವನ್ನ ನಿಮ್ಮದನ್ನು ಆಗಿಸಿಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ. ಜೀವನದಲ್ಲಿ ಒಂದು ರೀತಿ ಜೀವನ ಈ ಬೋಡು ಮರದಂತೆ ಆಗಬಾರದಂತೆ ಸ್ನೇಹಿತರೆ. ನಮಗೆ ಇರುವ ಆಸೆಗಳಿಗೆ ನೀರೆರಿಯಬೇಕು. ಸಾಧ್ಯ ಆದ್ರೆ ಆ ನೀರನ್ನ ಎರೆಯೋಣ. ಜೀವನದಲ್ಲಿ ಜಗಮಗಿಸಿ. ಓಕೆ, ಸೊ ಎಷ್ಟು ಈ ಲೈಟ್ ಚಿತ್ರನ ಸ್ವಲ್ಪ ಹಾಗೇ ಗಮನಿಸ್ತಾ ಇರಿ. ಎಷ್ಟು ಬ್ರೈಟ್ ಆಗಿದೆ ಅಲ್ವಾ? ಎಷ್ಟು ಬ್ರೈಟ್ ಆಗಿರುತ್ತೋ ಆ ಒಂದು ರೀತಿ ನಾವು ಯಾವಾಗಲೂ ಕೂಡ ಈ ಬ್ರೈಟ್ನೆಸ್ ಕಡೆಗೆ, ಪ್ರಕಾಶಮಾನದ ಕಡೆಗೆ ನಾವು ಏರುಗತಿಯಲ್ಲಿ ಆ ಒಂದು ಅಟ್ರಾಕ್ಟಿವ್ನೆಸ್ ನಮ್ಮಲ್ಲಿ ಆಗಬೇಕು. ಆ ಜೀವನವನ್ನು ಜಗಮಗಿಸಿಕೊಳ್ಳಬೇಕು. ಓಕೆ ಸ್ನೇಹಿತರೆ, ಇದೆಲ್ಲ ಆಗ್ಲಿಕ್ಕೆ ನಮ್ಮ ಒಂದು ಸಹಕಾರ ಇರ್ತದೆ. ನಾನೀಗಾಗಲೇ ಸೋಷಿಯಲ್ ಮೀಡಿಯಾನಲ್ಲಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಾನು ಕನೆಕ್ಟಿವಿಟಿ ಆಗಿದ್ದೇನೆ. ಲಿಂಕ್ಡ್ಇನ್ ಅಲ್ಲಿ ಇದ್ದೇನೆ, ಟ್ವಿಟರ್ ಅಲ್ಲಿ ಇದ್ದೇನೆ, ಫೇಸ್ಬುಕ್ ಗ್ರೂಪ್ ಅಲ್ಲಿ ಇದ್ದೇನೆ, ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೇನೆ, ಟಿಕ್ಟಾಕ್ ನಲ್ಲಿ ಇದ್ದೇನೆ. ಓಕೆ, ಟೆಲಿಗ್ರಾಮ್ ನಲ್ಲಿ ಕೂಡ ನಾನು ಇದ್ದೇನೆ. ಟೆಲಿಗ್ರಾಮ್ ನಲ್ಲಿ ನೀವು ಜಾಯಿನ್ ಆಗಿ ನನಗೊಂದು ಮೆಸೇಜ್ ಕಳಿಸಿ. ಒಂದು ಜೆಪಿ ಟ್ರಾನ್ಸ್ಫಾರ್ಮೇಶನ್ ಟೀಮ್ ಅಂತ ಇದೆ, ಆ ಟೀಮ್ ನಲ್ಲಿ ತಮ್ಮನ್ನ ಆಡ್ ಮಾಡ್ತಾನೆ ಸ್ನೇಹಿತರೆ. ಡೂ ಸಮಥಿಂಗ್ ಕ್ರಿಯೇಟಿವ್ ಎವ್ರಿ ಡೇ. ಸೊ ಪ್ರತಿ ದಿನ ಏನ್ ಮಾಡ್ತಾರೆ, ಒಂದು ಕ್ರಿಯೇಟಿವ್ ಆಗಿ ನೀವು ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ನಿಮ್ಮೊಳಗಿರುವ ಸಾಮರ್ಥ್ಯವನ್ನ ನೀವು ಮರೆಯಬೇಡಿ. ಸ್ಟಾಪ್ ವಿಶಿಂಗ್, ಸ್ಟಾರ್ಟ್ ಡೂಯಿಂಗ್. ಸುಮಾರು ಜನ ಜಸ್ಟ್ ವಿಶ್ ಮಾಡ್ತಾ ಇರ್ತಾರಲ್ವಾ. ಎಷ್ಟೊಂದು ಜನ ಐ ವಿಶ್ ಯು ಆಲ್ ದಿ ಬೆಸ್ಟ್, ಐ ವಿಶ್ ಯು ಆಲ್ ದಿ ಬೆಸ್ಟ್ ಅಂತಾರೆ. ಅವ್ರೇನ್ ಬಂದು ನಮಗೆ ಕೆಲಸಕ್ಕೆ ಸಪೋರ್ಟ್ ಮಾಡಲ್ಲ ಅಲ್ವಾ. ಆದ್ರೆ ನಾವೇನ್ ಮಾಡ್ಬೇಕು, ಬರೀ ವಿಷರ್ಸ್ ಆಗ್ಬಾರ್ದು, ಡೂಯರ್ಸ್ ಆಗ್ಬೇಕು. ಓಕೆ, ವಿ ಶುಡ್ ಸ್ಟಾರ್ಟ್ ಡೂಯಿಂಗ್. ಸೊ ಸ್ಟಾಪ್ ವಿಶಿಂಗ್, ಸ್ಟಾರ್ಟ್ ಡೂಯಿಂಗ್ ಸ್ನೇಹಿತರೆ. ಸೊ ಕಲರ್ ಈ ಬಣ್ಣನ ನಾವೇ ಬರ್ಕೊಳ್ಬೇಕಾಗಿರೋದ್ರಿಂದ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆ ಜಯಪ್ರಕಾಶ್ ನಾಗತಿಹಳ್ಳಿ ನಿರಂತರವಾಗಿ ಆನ್ಲೈನ್ ಕೋರ್ಸಸ್ ಗಳನ್ನ ಮಾಡ್ತಾ ಇದ್ದೇವೆ. ಆನಂತರ ಕೆಲವು ಆಫ್ಲೈನ್ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸ್ತೇವೆ ಅಂತ ತಿಳಿಸಕ್ಕೆ ಇಷ್ಟಪಡ್ತೇನೆ. ಇದೆಲ್ಲವೂ ಯಾವುದರ ಹಿಂದೆ ಇರ್ತದೆ ಅಂದ್ರೆ, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅನ್ನೋದನ್ನ ಅರ್ಥ ಮಾಡಿಸ್ತಾನೇ ಇರ್ತೇವೆ ಪ್ರತಿ ತರಬೇತಿಯಲ್ಲಿ. ಸೊ ಹಾಗಾಗಿ ಇಟ್ ಓನ್ಲಿ ಟೇಕ್ಸ್ ಒನ್ ಪರ್ಸನ್ ಟು ಚೇಂಜ್ ಯುವರ್ ಲೈಫ್. ಅದು ಯಾರೂ ಅಲ್ಲ, ದಟ್ ಈಸ್ ಯು ಸ್ನೇಹಿತರೆ. ನೌ ಈಸ್ ಆಲ್ವೇಸ್ ಪವರ್ಫುಲ್. ಈಗ ನಿರ್ಧಾರ ತಗೋಬೇಕು ನೀವು. ಈಗ ನಿರ್ಧಾರ ತಗೊಳ್ಳೋದಕ್ಕೆ ನಾನು ಒಬ್ಬ ತರಬೇತುದಾರನಾಗಿ ನನಗೆ ಗ್ಯಾರಂಟಿ ಇದೆ, ಈ ರೀತಿಯ ಟ್ರೈನಿಂಗ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದವರು ಅವ್ರ ಜೀವನದ ಯಾವುದೇ ಲೆವೆಲ್ ಅಲ್ಲಿ ಇರ್ಲಿ, ಆ ಲೆವೆಲ್ ಇಂದ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ ಅನ್ನೋ ಗ್ಯಾರಂಟಿ ನನಗಿದೆ. ಈಗಾಗಲೇ ಹಲವಾರು ಅಂತ ಉದಾಹರಣೆಗಳು ನನ್ನ ಬದುಕಿನಲ್ಲಿ ಜರುಗಿದೆ ಅನ್ನೋದನ್ನ ಶೇರ್ ಮಾಡ್ತೇನೆ ಸ್ನೇಹಿತರೆ. ಮೇ 24 ವರ್ಕ್ಶಾಪ್, ಓಕೆ, ಸೋಲುಗಳಿಗೆ ಅಂಜಿದ್ರಿ ವರ್ಕ್ಶಾಪ್. ಇಟ್ ಈಸ್ ನಾವೊಂದು ಆಕ್ಚುಲಿ ವರ್ಕ್ಶಾಪ್ ಗಳಿಗೆ ಬೆಲೆ ಕಟ್ಟಕ್ಕಾಗಲ್ಲ, ಆದ್ರೂ ನಾನು ಬೆಲೆ ಕಟ್ಟೋಕೆ ಒಂದು ಬೆಲೆ ಹೇಳೋದಾದ್ರೆ ಅದು 5,000 ರೂಪಾಯಿಗಳು ಆಗಿರ್ತದೆ. ಆದರೆ
ನಾನು ಈ ಒಂದು ಸಂದರ್ಭಕ್ಕೆ ನಾನು ಚಾರ್ಜ್ ಮಾಡ್ತಾ ಇರುವಂತದ್ದು ಕೇವಲ 599 ರೂಪಾಯಿಗಳನ್ನ ನೀವು ಪೇ ಮಾಡಬೇಕು ಅಷ್ಟೇ. ಸೊ ಈ ಆನ್ಲೈನ್ ಕಾರ್ಯಾಗಾರಕ್ಕೆ ನಿಮ್ಮೆಲ್ಲರಿಗೂ ನಾನು ಆತ್ಮೀಯವಾದ ಸ್ವಾಗತವನ್ನ ಮಾಡ್ತೇನೆ. ಈಗ ನೀವು ಅದನ್ನ ವರ್ಕ್ಶಾಪ್ ಜಾಯಿನ್ ಆಗೋಕೆ 2 ಸ್ಟೆಪ್. ಈ ನಂಬರ್ ನೋಟ್ ಮಾಡ್ಕೊಂಡಿರಿ. ಗೂಗಲ್ ಪೇ ಅಥವಾ ಫೋನ್ ಪೇ ನಲ್ಲಿ ನೀವು ಪೇ ಮಾಡ್ಬೇಕಂದ್ರೆ 9148685357. ಓಕೆ, ಇಲ್ಲ ಸ್ಕ್ರೀನ್ ಶಾಟ್ ತಗೊಳ್ಳಿ ಅಥವಾ ಫೋಟೋ ತಗೊಳ್ಳಿ. ಸೊ ಇದನ್ನ ಇಲ್ಲಿ ಪೇ ಮಾಡಿ. ಮತ್ತೆ ನನ್ನ ಅಕೌಂಟ್ ನಂಬರ್ ಡೀಟೇಲ್ಸ್ ನ ಇಲ್ಲಿ ಕೊಡ್ತಾ ಇದ್ದೇನೆ. ಈ ಅಕೌಂಟ್ ನಂಬರ್ದು ಕೂಡ ನೀವು ಜಸ್ಟ್ ಒಂದು ಕ್ಲಿಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಶಾಟ್, ಫೋಟೋಗ್ರಾಫ್ ಆರ್ ಒಂದೆರಡು ನಿಮಿಷದಲ್ಲಿ ಬರ್ಕೊಳ್ಬೇಕು ಅಂದ್ರೆ ಬರ್ಕೊಂಡ್ ಬಿಡ್ಬೋದು. ಅದರ್ವೈಸ್ ನಮಗೆ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಫರ್ದರ್ ಡೀಟೇಲ್ಸ್ ತಗೊಂಡು ಕೂಡ ನೀವು ನಾಳೆ ರಿಜಿಸ್ಟರ್ ಮಾಡ್ಕೋಬಹುದು ಅಂತ ಈ ಸಂದರ್ಭದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ನನ್ನ ಸಂಪರ್ಕ ದೂರವಾಣಿ ಸಂಖ್ಯೆಯನ್ನು ಇಟ್ಕೊಂಡಿರಿ. ನಿಮ್ಗೆ ವರ್ಕ್ಶಾಪ್ ಬಗ್ಗೆ ಅಥವಾ ಬೇರೆ ಯಾವುದೇ ಜನರಲ್ ಆಗಿ ನೀವು ನನ್ನ ಜೊತೆ ಲೈಫ್ ಸ್ಕಿಲ್ಸ್ ರಿಲೇಟೆಡ್ ಮಾತಾಡಬೇಕು ಅಂದ್ರೆ 9886081188 ಈ ದೂರವಾಣಿ ಸಂಖ್ಯೆ ನಿಮ್ಮ ಬಳಿ ಇರ್ಲಿ ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ ಸ್ನೇಹಿತರೆ. ನಮ್ ಸ್ಮೈಲ್ ಒಂದಿದ್ರೆ ಜೀವನನೇ ಗೆಲ್ಬಹುದಂತೆ. ಓಕೆ, ಅದಕ್ಕೆ ನಾನು ಈ ಸ್ಮೈಲ್ ಕಾಂಪಿಟೇಷನ್ ಮಾಡ್ತಾ ಇದ್ದೇನೆ. JP ಟ್ರಾನ್ಸ್ಫಾರ್ಮೇಶನ್ ಟೀಮ್ ಅನ್ನುವಂತಹ ಟೆಲಿಗ್ರಾಮ್ ಆಪ್ ನಲ್ಲಿ ನೀವು 2 ಫೋಟೋನ ಹಾಕ್ಬೇಕಾಗ್ತದೆ, 2 ಅಕ್ಕಪಕ್ಕ, ಒಂದು ವಿತೌಟ್ ಸ್ಮೈಲು, ಒಂದು ವಿತ್ ಸ್ಮೈಲು. ಇಲ್ಲಿದೆಯಲ್ಲ ಹಾಗೆ. ಸೊ ಇದು ಎಲ್ಲ ಯಾವುದೇ ಏಜ್ ಗ್ರೂಪ್ ನವರು ಪಾರ್ಟಿಸಿಪೇಟ್ ಮಾಡ್ಬೋದು. ಚಿಕ್ಕ ಮಗುವಿನಿಂದ ತೀರಾ ವಯಸ್ಸಾದವರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಈ ಪ್ರವೇಶ ಉಚಿತ. 3 ಜನಕ್ಕೆ ಬಹುಮಾನಗಳಿರುತ್ತೆ. 25 ಚಿತ್ರಗಳನ್ನ ಚೆನ್ನಾಗಿರೋದನ್ನ ಆರಿಸಿ ಒಂದು ವಿಡಿಯೋ ಮಾಡ್ಬೇಕು ಅಂತ ಇದ್ದೇವೆ. ಆ ವಿಡಿಯೋದಲ್ಲಿ ನಿಮ್ಮ ಫೋಟೋ ಇರ್ತದೆ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ ಸ್ನೇಹಿತರೆ. ಒಂದು ಸಂತೋಷದ ವಿಷಯ ಅಂದ್ರೆ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ 1 ಮಿಲಿಯನ್ ವ್ಯೂಸ್ ಈ ವಾರ ಓಡಿದೆ. ಓಕೆ, ಸೊ ಅದರ ಜೊತೆಗೆ 16,000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇದುವರೆಗೆ. ನೀವುಗಳು ಕೂಡ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ ಬೆಲ್ ಪ್ರೆಸ್ ಮಾಡಿ, ಪ್ಲೇ ಲಿಸ್ಟ್ ಹೋಗಿ. ನಾನು 33 ಟಾಪಿಕ್ಗಳನ್ನ ಆಧಾರ ಇಟ್ಕೊಂಡು ಅದಕ್ಕೆ ಪೂರಕವಾದಂತಹ ವಿಚಾರಗಳನ್ನ ಹಾಕಿರ್ತೇನೆ. ಉದಾಹರಣೆಗೆ ಈ ವಿಡಿಯೋನು ಕೂಡ ಝೂಮ್ ಮೀಟಿಂಗ್ಸ್ ಅನ್ನೋ ಒಂದು ಫೋಲ್ಡರ್ ಅಲ್ಲಿ ಇರ್ತದೆ. ಈ ವಿಡಿಯೋನು ಕೂಡ ನೀವು ಕೆಳಗಡೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಕಾಮೆಂಟ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮ ಬರವಣಿಗೆಯ ಕೌಶಲ್ಯ ಇಂಪ್ರೂವ್ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಈಗ ಹೊಸದಾಗಿ ನಾನು ಒಂದು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಿದ್ದೇನೆ, ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್, ನಮ್ಮ ಟ್ರೈನಿಂಗ್ ಟೈಟಲ್ ಅಂಡ್ ಅವರ್ ಕಂಪನಿ ಟೈಟಲ್. ಇದ್ರ ಮೂಲಕನೇ ನೀವು ಭಾಗವಹಿಸಬಹುದು. ಈಗಾಗಲೇ ನಾನು ತಿಳಿಸಿದ ಹಾಗೆ ನಮ್ಮ ಎಲ್ಲ ಸೋಲುಗಳಿಂದ ಗೆಲುವಿನೆಡೆಗೆ ವಿಡಿಯೋನು ಸೇರಿಸಿ 12 ಪ್ಲಸ್ ಬೋನಸ್ ವಿಡಿಯೋಸ್ ಎಲ್ಲ ಸೇರಿ ಸದ್ಯಕ್ಕೆ ಕೇವಲ 299 ರೂಪಾಯಿಗಳಿಗೆ ನೀಡ್ತಾ ಇದ್ದೇವೆ. ಇದನ್ನ ಪಡಿಬೇಕಾದ್ರೆ ಒಂದು ದೂರವಾಣಿ ಸಂಖ್ಯೆಯನ್ನ ನೀಡಿದ್ದೇನೆ, ಗಮನಿಸ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಸೊ ದಟ್ 9538816883 ನಿಮ್ಗೆ ಸಾಫ್ಟ್ ಲಿಂಕ್ಸ್ ಗಳು ಲಭ್ಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೊತೆಗೆ ಒಂದು ಇ ಬುಕ್ ಬರಿತಾ ಇದ್ದೇನೆ, ಅದು ಅಪರಿಮಿತ ಪರಿವರ್ತನೆ, ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್. ಇದು ಈ ಬುಕ್ ನ ಓದ್ಕೊಳ್ತಾ ನಮ್ಮ ಬಗ್ಗೆ ನಾವು ಒಂದು ಎಲ್ಲರೂ ಕೂಡ ಅವ್ರ ಲೈಫ್ ಬಗ್ಗೆ ಒಂದು ಪುಸ್ತಕ ಬರ್ಕೊಳ್ಳೋಂಗೆ ನಾನು ಪ್ಲಾನ್ ಮಾಡ್ತಾ ಇದ್ದೇನೆ. ಒಂದು ವರ್ಕ್ ಬುಕ್ ಕೂಡ ಜೊತೆನಲ್ಲಿ ಕೊಡ್ತಾ ನೀವು ನಿಮ್ ಲೈಫ್ ನ ಚಾರ್ಟ್ ಮಾಡೋದಕ್ಕೆ, ನಿಮ್ಮ ಗೋಲ್ಸ್ ಗಳನ್ನ ಹಿಡಿದಿಡೋದಕ್ಕೆ, ಆಕ್ಷನ್ ಪಾಯಿಂಟ್ಸ್ ಗಳನ್ನ ತಗೊಳ್ಳೋದಕ್ಕೆ ನಾನು ಹೆಲ್ಪ್ ಮಾಡ್ತೇನೆ. ಇದರ ಮೌಲ್ಯ 5,000 ರೂಪಾಯಿ ಇರುತ್ತೆ. ಆದ್ರೆ ಈಗ ಪ್ರೀ ಲಾಂಚ್ ಆಫರ್ ಕೇವಲ 499 ರೂಪಾಯಿಗಳು ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನ ಹೆಸರು ಜಯಪ್ರಕಾಶ್ ನಾಗತಿಹಳ್ಳಿ. ನನ್ನ ಹೆಸರಿನಲ್ಲೇನೆ ವೆಬ್ಸೈಟ್ ಕೂಡ ಇದೆ, ಒಂದ್ಸರಿ ಗಮನಿಸಿ. ನನ್ನ ಪರಿಚಯ, ಕೆಲವೊಂದು ಅಲ್ಲಿ ಇರುವಂತಹ ಆರ್ಟಿಕಲ್ಸ್ ಕೂಡ ಇದೆ, ಕೆಲವು ಫೋಟೋಸ್ಗಳು ಇದೆ, ಗಮನಿಸಿ ಅಂತ ಹೇಳ್ತಾ ಇದ್ದೇನೆ. ಯಾವುದೇ ಸೋಷಿಯಲ್ ಮೀಡಿಯಾನಲ್ಲಿ ನನ್ನ ಜೊತೆ ಕನೆಕ್ಟ್ ಆಗ್ತಾ ಇರಿ. ನನ್ನ ಪುಸ್ತಕಗಳಿಗೆ ಸಪ್ನಾ ಬುಕ್ ಹೌಸ್, sapnaonline.com ನಲ್ಲಿ ಸಂಪರ್ಕ ಮಾಡಿ. ಅಂಡ್ ಯಾರು 1 to 1 ನನ್ನ ಜೊತೆ ಮಾತಾಡಬೇಕು, ಇಂಟ್ರಾಕ್ಟ್ ಮಾಡಬೇಕು, ಗೈಡೆನ್ಸ್ ಬೇಕು, ಮೆಂಟರಿಂಗ್ ಬೇಕು ಅಂತ ಅಂದ್ರೆ ಒಬ್ಬರಿಂದ ಹಿಡಿದು 5 ಜನ, 10 ಜನ, 15 ಜನದ ಒಂದೊಂದು ಸಣ್ಣ ಸಣ್ಣ ಗ್ರೂಪ್ಗಳನ್ನು ಮಾಡಿಕೊಂಡು ಕೆಲವು ಕೋರ್ಸಸ್ ಮಾಡ್ತಾ ಇದ್ದೀನಿ. ನೀವು ನನಗೆ ಸಂಪರ್ಕ ಮಾಡಿದ್ರೆ ನಿಮ್ಗೆ ಯಾವ ತರದ ಕೋರ್ಸ್ ಬೇಕು ನಾನು ನಿಮ್ಗೆ ಗೈಡ್ ಮಾಡ್ತಾ ಆ ಮೆಂಟರಿಂಗ್ ಪ್ರೋಗ್ರಾಮ್ಗಳನ್ನ ನಡೆಸ್ಕೊಡ್ತೇನೆ ಆನ್ಲೈನ್ ನಲ್ಲಿ. ಸೊ ಈಗಾಗಲೇ ಝೂಮ್ ನಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ನಾನು ಅಣಿಗೊಂಡಿದ್ದೇನೆ.
ಈಗಾಗಲೇ 4 ಶಿಬಿರಗಳಾಗಿದೆ. ಈಗ ಬರ್ತಾ ಇರೋ ಶಿಬಿರ 5ನೆಯ ಆನ್ಲೈನ್ ಶಿಬಿರ. ಆದ್ರೆ ನನ್ನ ಜೀವನದಲ್ಲಿ 5 ಲಕ್ಷಕ್ಕೆ ಇದುವರೆಗೆ ತರಬೇತಿ ನೀಡಿದ್ದೇನೆ ಅನ್ನುವ ಮಾಹಿತಿಯನ್ನು ನೀಡ್ತಾನೆ. ಅಷ್ಟೇ ಅಲ್ಲ, ಯಾರಾದ್ರೂ ನಂತರ ಟ್ರೈನರ್ ಆಗ್ಬೇಕು ಅಂದ್ರೆ ಅಂತವ್ರಿಗೂ ಕೂಡ ಗೈಡ್ ಮಾಡ್ತಾನೆ ಅನ್ನೋದನ್ನ ಹೇಳ್ತಾ, ಈ ಬರುವ ಭಾನುವಾರದ ಶಿಬಿರಕ್ಕೆ ನೀವೆಲ್ಲರೂ ಬರಬೇಕು ಅಂತ ವಿನಂತಿಸ್ಕೊಳ್ತೇನೆ. ಸ್ನೇಹಿತರೆ, ನೀವೆಲ್ಲರೂ ಕೂಡ ಆಸಕ್ತಿಯಿಂದ ಈ ಒಂದು ನಮ್ಮ ಶಿಬಿರಕ್ಕೆ ಭಾಗವಹಿಸಬೇಕು ಅನ್ನುವಂಥದ್ದು ನನ್ನ ಒಂದು ಅಭಿಲಾಷೆ. ಈ ಸೋಲುಗಳಿಗೆ ಅಂಜದಿರಿ. ಡೆಫಿನೆಟ್ ಆಗಿ ಏನಾಗುತ್ತೆ ಅಂದ್ರೆ ನಿಮ್ಮಲ್ಲಿ ಒಂಥರ ಕಾನ್ಫಿಡೆನ್ಸ್ ನ ತುಂಬುತ್ತೆ. ನಿಮ್ಮಲ್ಲಿ ಯಾವಾಗ ಆತ್ಮವಿಶ್ವಾಸ ಹೆಚ್ಚಾಗ್ತದೆ, ನಿಮ್ಮ ಜೀವನದ ಗತಿಯೇ ಬೇರೆ ಡೈರೆಕ್ಷನ್ಗೆ ಹೋಗ್ತದೆ. ಯಾವ ಡೈರೆಕ್ಷನ್ಗೆ? ಎತ್ತರದ ಡೈರೆಕ್ಷನ್. ಯಾವ ಡೈರೆಕ್ಷನ್ಗೆ? ಯಶಸ್ಸಿನ ಡೈರೆಕ್ಷನ್. ಸೊ ನೀವೇನಾಗ್ತೀರಿ? ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಆಗ್ತೀರಿ. ಓಕೆ, ಒಬ್ಬ ಸಾಧಕ ಆಗ್ತೀರಿ, ಒಬ್ಬ ಲೀಡರ್ ಆಗ್ತೀರಿ, ಒಬ್ಬ ದೊಡ್ಡ ಜನಪ್ರಿಯ ವ್ಯಕ್ತಿ ಆಗ್ಬೇಕು. ಅದು ನಮ್ಮ ಗುರಿ. ಸೊ ನಿರಂತರವಾದ ತರಬೇತಿಗಳಲ್ಲಿ ಭಾಗವಹಿಸಿದಷ್ಟು ಯು ವಿಲ್ ಗೆಟ್ ಮೋರ್ ಅಂಡ್ ಮೋರ್. ದಟ್ಸ್ ವಾಟ್. ನನ್ಗಂತೂ ಆ ಒಂದು ನಂಬಿಕೆ ಇದೆ. ನೀವು ನನ್ನ ಜೊತೆ ಇರ್ತೀರಿ ಎನ್ನುವಂತಹ ಒಂದು ಬಲವಾದ ನಂಬಿಕೆಯೊಂದಿಗೆ ಈ ನನ್ನ ಪ್ರೆಸೆಂಟೇಶನ್ ಈಗ ಮುಕ್ತಾಯ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಈ ಬಿಸ್ನೆಸ್ ಇದರಿಂದ ಸರ್ ನಿಮ್ನ ಈ ಕೋರ್ಸ್ ಅಟೆಂಡ್ ಮಾಡ್ಲಿಕ್ಕೆ ನನಗೆ ಸರ್ ಆಗ್ತಿಲ್ಲ ಸರ್. ಎಷ್ಟೋ ಸಲ ಆಸೆ ಇತ್ತು. ನಾನು ನಿಮ್ದೊಂದು ಗ್ರೂಪ್ ಅಲ್ಲಿ ಇದೀನಿ ಸರ್. ಇನ್ಶೂರೆನ್ಸ್ ಒಂದು ಗ್ರೂಪ್ ಇದೆ ಸರ್. ಗ್ರೂಪ್ ಅಲ್ಲಿ ಇದೀನಿ ನಾನು. ನಿಮ್ ಇದನ್ನ ಸ್ಟಾರ್ ಹೊಡ್ಕೊಂಡು ನೀವು ಯಾವ್ದೆಲ್ಲ, ಬಟ್ ಐ ಆಮ್ ನಾಟ್ ಏಬಲ್ ಟು. ಈಗ ಸರ್ ನಾನು ಸ್ವಲ್ಪ ಈ ಸಪ್ಲೈಸ್ ಇದೆ, ಎಮರ್ಜೆನ್ಸಿ ಸಪ್ಲೈ ಇದೆ. ನಮಸ್ಕಾರ ಸರ್. ಸರ್, ಇದು ಸೋಲುಗಳಿಗೆ ಅಂಜದಿರಿ ಇದೆಯಲ್ಲ, ಇದು ಬಹಳ ದೊಡ್ಡ ಸಬ್ಜೆಕ್ಟ್ ಸರ್. ಇದು ಈಗ ಚಿಕ್ಕ ವಯಸ್ಸಿನ ವಿದ್ಯಾರ್ಥಿಗಳಿಂದ ಹಿಡಿದು ಡಿಗ್ರಿ ಆದವರಿಂದ ಹಿಡಿದು ಕೆಲಸ ಮಾಡ್ತಾರಿಂದ ಎಲ್ಲಾ ವೃತ್ತಿ ರಂಗಗಳಿರೋರಿಗೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಒಂದ್ ಭಯ, ಒಂದು ಹಿನ್ನಡೆ ಆಗ್ತಾ ಇರ್ತದೆ. ಆ ಅದಕ್ಕೆ ಹಲವಾರು ಕಾರಣಗಳಿದೆ. ಅದರಿಂದ ಡಿಪ್ರೆಷನ್ಗೆ ಹೋಗ್ತಾರೆ. ಅದಕ್ಕೆ ಫ್ಯಾಮಿಲಿ ಹಿನ್ನೆಲೆ ಇರಲ್ಲ, ಬಡತನ ಇರುತ್ತೆ, ಇನ್ನೇನೋ ಬಹಳ ದೊಡ್ಡ ಪಟ್ಟಿಯಾದಂತ ಕಾರಣಗಳು ಇರುತ್ತೆ ಸರ್. ಆ ಕಾರಣದಿಂದಾಗಿ ಅವರು ಏನನ್ನು ಸಾಧಿಸಕ್ಕಾಗಲ್ಲ. ಆ ಸೋಲಿನಿಂದ ಗೆಲುವಿನಿಂದ ಬರೋದಕ್ಕೆ ಬಹಳಷ್ಟು ಪ್ರಯತ್ನಗಳು ಬೇಕು. ಅದಕ್ಕೆ ಬೇಕಾಗಿರೋದು ಸಂಯಮ, ತಾಳ್ಮೆ, ವಿವೇಕ, ಛಲ, ಆಮೇಲೆ ಸ್ಪರ್ಧಾತ್ಮಕ ಗುಣ, ಆಮೇಲೆ ಗೋಲ್ಸ್ ಅನ್ನ ಸೆಟ್ ಮಾಡ್ಕೊಳ್ಳೋದು. ಜೊತೆಗೆ ನಿಮ್ಮಂತರ ಮಾರ್ಗದರ್ಶನ ಬೇಕು. ಬಂದ ನಂತರ ಸುಂದರವಾದ ಬದುಕು. ಆ ಬದುಕಿನಲ್ಲಿ ಮತ್ತೆ ಶಾಂತಿಯನ್ನು ಕಂಡುಕೊಳ್ಳೋದು. ಶಾಂತಿಯನ್ನು ಕಂಡುಕೊಂಡು ಆಮೇಲೆ ಅಂತಿಮವಾಗಿ ಸಾವಿನ ನಂತರವೂ ಮತ್ತೆ ಅದನ್ನ ನೆನಪಿಸಿಕೊಳ್ಳುವ ಒಂದು ಪರಿಸರ ಇದನ್ನ ಬಿಟ್ಟು ಹೋಗ್ಬೇಕು. ಅದಕ್ಕೆಲ್ಲ ಬಹಳ ಪ್ರಯತ್ನಗಳು ಬೇಕು. ಅದಕ್ಕೆ ನಿಮ್ಮ ಹತ್ರ ಎಲ್ಲಾ ಸೂತ್ರಗಳಿದೆ ಸರ್. ನಮ್ಮ ಯುವ ಪೀಳಿಗೆಗೆ ಬಹಳ ಅದನ್ನ ಉಪಯೋಗಿಸಬಹುದು ಅಂತ ನನ್ನ ಅನಿಸಿಕೆ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ಟಾಪಿಕ್ ಏನಿದೆ, ಸೋಲ್ದರೆ ಅಂಜದಿರಿ ಅಂತ, ವಾಟ್ ಐ ವುಡ್ ಲೈಕ್ ಟು ಸೇ ಹಿಯರ್ ಇಸ್, ಸರ್, ಫಿಯರ್ ಇಸ್ ದ ಕೀ ಅಂತ ಒಂದು ಅಲಿಸ್ಟರ್ ಮ್ಯಾಕ್ಲಿನ್ ಇಂದ ಒಂದು ನಾವೆಲ್ ನಾನು ಸ್ಕೂಲ್ ಟೈಮಲ್ಲಿ ಓದಿದ್ದೆ. ಇದೆಲ್ಲ ಏನ್ ಹೈಲೈಟ್ ಮಾಡುತ್ತೆ ಅಂತ ಹೇಳಿದ್ರೆ, ಫಿಯರ್ ಇದೆಯಲ್ಲ, ಆರ್ ದಿ ಥ್ರೆಟ್ ಪರ್ಸೆಪ್ಷನ್ ಆಫ್ ದಿ ಫಿಯರ್. ಫಿಯರ್ ಏನೋ ಆಗ್ಬೇಕು ಅಂತ ಇರ್ಲಿಲ್ಲ, ಫಿಯರ್ ಹಿಂಗ್ ಆಗುತ್ತೆ ಅಂತ ಇರೋದು ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಟೂಲ್ ಫಾರ್ ಅಗೇನ್ಸ್ಟ್ ದಿ ಹ್ಯೂಮನ್ ಮೈಂಡ್. ಈಗ everyday superpowers in the world and dons of the underworld use it as a power tool. If you have a nuclear deterrent is not that I'm going to put a bomb on you. It is you think that I'm going to put a bomb on you is the bomb and not the bomb itself. So when we allow the fear to enter us, it is like a cancer. Once it has come, it is very difficult to eradicate it, but it can be prevented in the beginning. And for that, I have been interacting with you from a very long time, and I always wish, you came into my life when I was 55, but I am 65 now. You should have come into my life when I was 25. Then I would have been different. But always I remember one interview of Aziz Premji, which says that when I started my business, I was 54 when my father allowed me to independently do, or I had to do it independently. So I do not think there is any
thing called the late, and it's never too late. Jaiprakash Nagathialli has come and influenced my life from 10 years ago, and yes, it has made changes, and I would like you to bring in some more tools, and so that we can benefit from that. And COVID-19 is something that has come into the world which no one thought will come into the world, and this is not, the business is not going to become like how it was. It is like the Third World War, the end of the Third World War, this is. And how we do that, and this is the time I especially and all my friends who are here require your words of wisdom and your methods to conquer this cancer that is entering into our mind. Yes, sir. This is Yes. ಒಂದು ಟಾಪಿಕ್ ತುಂಬಾ ಚೆನ್ನಾಗಿತ್ತು. ಯಾರು ಹೆದರ್ಸಿದ್ರೆ ಹೆದರ್ಕೋಬಾರ್ದು, ಅಥವಾ ಯಾರ ಹತ್ರ ನಾವೇ ಜಗಳಕ್ಕೆ ಹೋಗ್ಬಾರ್ದು. ಅಂಡ್ ನನ್ಗೂ ಕೆಲವೊಂದು ಫಿಯರ್ ಇದೆ, ಮೊದ್ಲಿತ್ತು, ಇವಾಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅಂಡ್ ಹೊಸಬ್ರ ಹತ್ರ ಮಾತಾಡ್ಬೇಕು ಅಂದ್ರೂ ಸ್ವಲ್ಪ ಹಿಂಜರಿತೀನಿ. ಅದು ಸ್ವಲ್ಪ ಈಗ ಹೋಗ್ತಾ ಇದೆ, ಹೊಸಬ್ರ ಹತ್ರ ಮಾತಾಡ್ಬೇಕು. ಈಗ ನೆಕ್ಸ್ಟ್ ಯಾವ್ದಾರು ಹುಡುಗಿ ಜೊತೆ ಮಾತಾಡ್ಬೇಕು, ಅವ್ರ ಜೊತೆ ಹೆಂಗ್ ಮಾತಾಡೋದು. ಮೊದ್ಲು ಸ್ಟಾರ್ಟಿಂಗ್ ನನಗೂ ಫಿಯರ್ ಇತ್ತು, ಯಾಕಂದ್ರೆ ಹೊಸಬ್ರ ಹತ್ರ ಮಾತಾಡ್ಬೇಕು ಅಂದ್ರೆ ಅವ್ರು ಗೊತ್ತಿರಲ್ಲ, ಅವ್ರಿಗೂ ನಮ್ ಬಗ್ಗೆ ಗೊತ್ತಿರಲ್ಲ. ಸೊ ಇವಾಗ ಅಂದ್ರೆ ಸ್ವಲ್ಪ ಹೋಗ್ತಾ ಇದೆ, ಯಾಕಂದ್ರೆ ಒಂದಾದ್ಮೇಲೆ ಒಂದು ಪ್ರಪೋಸಲ್ ಬರ್ತಿರೋದ್ರಿಂದ. ಸೊ ಮಾತಾಡಿ ಅದು ಫಿಯರ್ ಹೋಗ್ತಾ ಇದೆ. ಅಂಡ್ ನೀವ್ ಹೇಳ್ತಿರೋದು, ಅಥವಾ ಇದು 23 years ಅವ್ರಿಗೂ ಅಪ್ಲಿಕಬಲ್ ಆಗುತ್ತಾ? ಇದು ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೆ. ಓಕೆ, ನಿಮ್ಗೇನ್ ಅನ್ನಿಸ್ತು? ಬರೀ ಚಿಕ್ಕ ಮಕ್ಳಿಗೆ ಹೇಳ್ದಂಗ ಅನ್ನಿಸ್ತಾ? ಹೌದು. ಇಲ್ಲ, ನಿಮ್ಮಿಂದ ಹಿಡಿದು ಅಲ್ಲಿ ಯತೀಶ್ 65 ವರ್ಷದವರು ಸೀನಿಯರ್ ಇದಾರಲ್ಲ, ಈ ಎಲ್ಲ ವಯಸ್ಸಿನವ್ರಿಗೆ ಅಗತ್ಯ ಇರೋದಮ್ಮ ಇದು. ಓಕೆ, ಆಯ್ತು ಸರ್. ಓಕೆ, ಇನ್ನೇನಾದ್ರೂ ಇದ್ರಲ್ಲಿ ಹೇಳಿದ ಪಾಯಿಂಟ್ ಅಲ್ಲಿ ಯಾವ ಪಾಯಿಂಟ್ ಇಷ್ಟ ಆಯ್ತು ನಿಮ್ಗೆ? ಅದೇ ಸರ್, ನಿಮ್ದು ಬುಕ್ ಓದಿದೆ ಸರ್. ನೀವು ಟಿವಿ ಪ್ರೋಗ್ರಾಮ್ ಬರ್ತಿದ್ದು ಚಂದನದಲ್ಲಿ, ನಿಮ್ಮ ಪ್ರೋಗ್ರಾಮ್ ನೋಡಿದ್ದೆ ಸರ್. ಅದು ಸೋಲಿಗೆ ಅಂಜದಿರಿ ಆ ಪುಸ್ತಕ. ಆ ನಂತರ ಯಾವ್ದೋ ಇದ್ರ ಮುಖಾಂತರ ಜೀವನೋತ್ಸವ ಅಂತ ಒಂದು ವಾಟ್ಸ್ಆಪ್ ಗ್ರೂಪ್ ಇಂದ ನಿಮ್ ನಂಬರ್ ಸಿಕ್ತು. ಆಮೇಲೆ ನೀವು ಆಡ್ ಮಾಡಿದ್ರಿ ಸರ್, ನಂಗೆ ಟೆಲಿಗ್ರಾಮ್ಗೆ ಇದ್ ಮಾಡಿದ್ರಿ. ಸೊ ಹಾಗಾಗಿ ಮತ್ತೆ ಕೆಲವೊಂದನ್ನ ವಿಡಿಯೋಗಳು ನೋಡ್ತಿದ್ದೆ ಸರ್ ಯೂಟ್ಯೂಬ್ ಅಲ್ಲಿ. ಸೊ ಹಾಗಾಗಿ ನನ್ಗೆ ನಾನು ಹಿಂದೆ ಟ್ರೈ ಮಾಡಿದೆ, ಬಟ್ ನನಗೆ ಸಮಯಾವಕಾಶ ಆಗಿರ್ಲಿಲ್ಲ. ನೀವು ಬ್ಯಾಂಗ್ಳೂರಲ್ಲಿ ತಗೋತಾ ಇದ್ರಿ ಅಂದ್ರೆ ಈ ಕೋವಿಡ್ ಬರಕ್ ಮುಂಚೆನೆ, ಬಟ್ ನನಗೆ ಅವಾಗ ಟೈಮ್ ಆಗಿರ್ಲಿಲ್ಲ ಸರ್ ಬರೋದಕ್ಕೆ. ನಾನು ಇಷ್ಟು ಈಗ ಇನ್ ಮುಂದೆ ವರ್ಕ್ಶಾಪ್ಸ್ಗೂ ಬನ್ನಿ, ಡೆಫಿನೆಟ್ ಆಗಿ ಲಾಭ ಆಗ್ತದೆ ನಂದೀಶ್. ಖಂಡಿತ ಬರ್ತೀನಿ. ಓಕೆ, ನಮ್ ಜೊತೆ ಕಾಂಟ್ಯಾಕ್ಟ್ ಮಾಡಿ ಟಚ್ ಅಲ್ಲಿ ಇರಿ. ಓಕೆ ಸ್ನೇಹಿತರೆ, ನೀವು ನಮ್ಮ ಈ ಸೋಲುಗಳಿಗೆ ಅಂಜಿದಿರಿ ನನ್ನ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ವಿಡಿಯೋ ಕೆಳಗಡೆ, ಯೂಟ್ಯೂಬ್ ನಲ್ಲಿ ಹಾಕಿರುವಂತ ವಿಡಿಯೋ ಕೆಳಗಡೆ ನೀವು ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ತಿಳಿಸಿ. ಮತ್ತೆ ವರ್ಕ್ಶಾಪ್ ನಲ್ಲಿ ನಾವು ಭೇಟಿಯಾಗೋಣ. ಅದಕ್ಕಿಂತ ಮುಂಚೆ ಏನಾದ್ರೂ ಮಾಹಿತಿ ಇದ್ರೆ ನಾನು ಟೆಲಿಗ್ರಾಮ್ ಗ್ರೂಪ್ಗೆ ಪೋಸ್ಟ್ ಮಾಡ್ತೇನೆ. ರೆಗ್ಯುಲರ್ ಆಗಿ ಟೆಲಿಗ್ರಾಮ್ ಗ್ರೂಪ್ ನ ವಾಚ್ ಮಾಡ್ತಾ ಇರಿ. ಜೊತೆಗೆ ಸ್ಮೈಲ್ ಕಾಂಪಿಟೇಷನ್ಗೂ ಕೂಡ ಪಾರ್ಟಿಸಿಪೇಟ್ ಮಾಡಿ. ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ರಿಗೂ ಹೇಳಿ. ವರ್ಕ್ಶಾಪ್ ಬಗ್ಗೆನೂ ಎಲ್ಲ ಹೇಳಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ನಮಸ್ಕಾರ, ಶುಭರಾತ್ರಿ.